ಈ ಸಿನಿಮಾದಲ್ಲಿ ಆ ರಿಮೇಕ್ ಸಾಂಗ್ ಬಂಗಾರಿ ಆ ಸಾಂಗ್ ನ ರಿಮಿಕ್ಸ್ ಮಾಡೋದು ಕೇಳಿದ ತಕ್ಷಣ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಗೆ ಅನಿಸ್ತು ಆ ಸಾಂಗ್ ಕೇಳಿ? ನನಗೆ ಅದು ಸೆಲೆಬ್ರೇಷನ್, ಫ್ಯಾನ್ಗೆ ಅದು ಸೆಲೆಬ್ರೇಷನ್, ಅದು ಫ್ಯಾನ್ ಮೂವ್ಮೆಂಟ್ ಅದು. ಬಟ್ ವಿ ಹ್ಯಾಡ್ ಫಿಕ್ಸ್ಡ್ ದರ್ಶನ್ ಸರ್ ಸಾಂಗ್ ಅಂತ ನಾವಿಬ್ರು ಯಾವ ಸಾಂಗ್ ಅಂತ R&D ಮಾಡ್ತಾ ಇದ್ವಿ. ಹಿಂಗ್ ಸಾಂಗ್ ಪ್ಲೇ ಮಾಡಿದ್ರು, ನಮ್ಗೆ ಇಬ್ರು ಮುಖ ನೋಡಿದ್ವಿ, ಯಾವಾಗಿಂದ ಹೋಗೋಣ ಶೂಟಿಂಗ್ ಅಂದ್ಬಿಟ್ಟು ಹಂಗೆ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ವಿ. ಹಿಂಗ್ ಚೆಕ್ ಮೇಟ್ ಗಾರ್ಗ ಅಂದ್ರೆ ಮೀನಿಂಗ್ ಏನು? ಊರ ಹೆಸರು, ಅದೊಂದು ಫಿಕ್ಷನಲ್ ನೇಮ್. ಗಾರ್ಗ ಮುನಿಯನ್ ಅವರಿಂದ ಇನ್ಸ್ಪೈರ್ ಆಗಿ, ಸೊ ನಮ್ಮ ಕಥೆಯಲ್ಲಿ ಒಂದು ಊರಿಗೆ ಹೆಸರು ಇಡ್ಬೇಕಾದ್ರೆ ಗಾರ್ಗ ಅನ್ನೋ ಹೆಸರು ಇಡ್ತೀವಿ ಸರ್. ಮಗನ್ನ ಸಿನಿಮಾ ಮಾಡ್ಬೇಕಂತ ಹೇಗಾಯ್ತು? ಎಲ್ರು ಅಪ್ಪ ಮಗನ್ ಮಾಡ್ದಂಗ ಆಗುತ್ತೆ, ಹಂಗಾಗಲ್ಲ. ಟ್ರೈನ್ ಅಪ್ ತಗೋ 30 ಲಕ್ಷ ಕೊಟ್ಬಿಡ್ತೀನಿ. ಶೂಟಿಂಗ್ ಸ್ಪಾಟ್ ನಾನು ಬಂದ್ರೆ ಒಂದು ಊಟ ಕೊಡಿಸು ಅಷ್ಟೇ. ಎಡಿಟಿಂಗು, ಡಬ್ಬಿಂಗು, ರೀರೆಕಾರ್ಡಿಂಗ್ ಎಲ್ಲ ನಾನು ಮಾಡ್ಕೊಂತೀನಿ, ನಿಮ್ಗೇನು ಸಂಬಂಧ ಇಲ್ಲ ಅಂದೆ. ಕೂತ್ಕೊಂತೀಯ ನಿನ್ ಆಫೀಸಲ್ಲೋ ನಿನ್ ಮನೇಲೋ, ನೀನ್ ಕೂತ್ಕೋ. ಅಲ್ಲಿ ಕೂತ್ಕೊಂಡ್ರೆ ಅಷ್ಟು ಜನಕ್ಕೆ ದುರಾಂಕಾರ. ಮನೇಲಿ ಕೂತ್ಕೊ, ಆಫೀಸಲ್ಲೂ ಕೂತ್ಕೊಂಡ್ಬಾರ್ದಂಗೆ. ಬೇರೆ ಪ್ರೊಡಕ್ಷನ್ ಕಂಪನಿ ಸಿಕ್ಕಿದ್ರೆ ಸಿನಿಮಾ ಆಗ್ತೈತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಷ್ಟು ಕಷ್ಟ ಅಂತೂ ಆಗ್ತಾ ಇರ್ಲಿಲ್ಲ. ಫಿಲ್ಮ್ ರಿಲೀಸ್ ಆಗೋ ತನಕ ಮಾತಾಡ್ತೀವಿ, ರಿಲೀಸ್ ಆದ್ಮೇಲೆ ನಮ್ ಕೈಲಿ ಇಲ್ಲ ಸರ್. ಅಲ್ಲಿ ತನಕ ನಾವು ಬಿಲ್ಡಪ್ ಗಳು ಕೊಡ್ಬೋದು. ಇಷ್ಟ ಆದ್ರೆ ಒಂದು ರಿಕ್ವೆಸ್ಟ್ ಸರ್ ಆಡಿಯನ್ಸ್ಗೆ, ಇನ್ನೊಬ್ರನ್ನ ಅವ್ರ ಜೊತೆಲಿ ಸಿನಿಮಾ ಕರ್ಕೊಂಡು ಹೋಗಿ ತೋರಿಸಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ. ಇದೇ ಫೆಬ್ರವರಿ 6ನೇ ತಾರೀಕು ಸಕ್ಕದಾಗಿರೋ ಒಂದು ಸಿನಿಮಾ ಗಾರ್ಗ ಅಂತ ಸಿನಿಮಾ ರಿಲೀಸ್ ಆಗ್ತಿದೆ. ಆ ಸಿನಿಮಾ ತಂಡ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದು. ನಮಸ್ಕಾರ. ನಮಸ್ತೆ ಶಿಶಿ ಸರ್, ನಮಸ್ತೆ. ಅಪ್ಪಾಜಿ ನಮಸ್ತೆ, ಹೇಗಿದ್ದೀರಿ ಎಲ್ಲರೂ? ಓಕೆ, ಇವತ್ತು ಪ್ರಮೋಷನ್ದಲ್ಲಿ ಇದ್ದೀವಿ. ನನಗೆ ಹೇಳ್ತಾ ಇರೋದು ಮೇಕಿಂಗ್ ವಿಡಿಯೋ ನಿಮ್ದು ಅಷ್ಟು ಸಕ್ಕದಾಗಿ ಬಂದಿದೆ ಶಶಿ ಸರ್. ಗಾರ್ಗ ಅಂದ್ರೆ ಮೀನಿಂಗ್ ಏನು? ಫಸ್ಟ್ ನನಗೆ ಅದು ಬೇಕು. ಗಾರ್ಗ ಅಂದ್ರೆ ಒಂದು ಊರ ಹೆಸರು, ಅದೊಂದು ಫಿಕ್ಷನಲ್ ನೇಮ್. ಗಾರ್ಗ ಮುನಿಯನ್ ಅವರಿಂದ ಇನ್ಸ್ಪೈರ್ ಆಗಿ, ಸೊ ನಮ್ಮ ಕಥೆಯಲ್ಲಿ ಒಂದು ಊರಿಗೆ ಹೆಸರು ಇಡ್ಬೇಕಾದ್ರೆ ಗಾರ್ಗ ಅನ್ನೋ ಹೆಸರು ಇಡ್ತೀವಿ ಸರ್. ಓಕೆ, ಸೊ ಗಾರ್ಗ ಇಸ್ ಅ ಪ್ಲೇಸ್ ನೇಮ್. ನನಗೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಏನು ಕೇಳ್ಬೇಕಂದ್ರೆ, ಮಗನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಮ್ಮ ಗುರುಗಳು ಅಂತಿದ್ದಾರೆ. ಅವರು ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ರು. ನಿಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟು ನನ್ನ ಏಜ್ ಇಲ್ಲ. ಇಲ್ಲ ಆ ಥರ ಇಲ್ಲ. ಹೇಳಿ ಅಪ್ಪಾಜಿ, ಮಗನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಹೇಗೆ? ಅಂದ್ರೆ ನಿಮ್ ಇಷ್ಟು ವರ್ಷ ಆಡಿಯೋ ಕಂಪನಿ ನಿಮ್ದಿತ್ತು, ಹೇಗೆ ಆಯ್ಕೆ ಮಗನ್ನ ಸಿನಿಮಾ ಮಾಡ್ಬೇಕಂತ ಹೇಗೆ ಆಯ್ಕೆ? ಅಲ್ಲ, ಆಕ್ಚುಲಿ ಅವನಿಗೆ ಒಂದು ಇದು ಕಲ್ಸಕ್ಕೆ ಚೆನ್ನೈ ಕಳಿಸಿದ್ದೆ ಅವನಿಗೆ. ಏನು ಕೊಡ್ಸೋದವ್ರನ್ನ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಓದೋದಕ್ಕೆ ಚೆನ್ನೈ ಕಳಿಸ್ದೆ. ಕಂಪ್ನಿ ನೋಡ್ಕೊಳ್ಳಿ ನೀಟಾಗಿ ಅಂತ ಕಳಿಸ್ದೆ. ಬರೋವಾಗ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬಿಟ್ಟು ಅವನೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿ ಒಂದು ಅವಾರ್ಡ್ ತಗೊಂಬಂದ. ವಾ, ಓಕೆ ಓಕೆ ಅಣ್ಣ ಹಿಂಗೆ ತೊಗೊಂಡಿದ್ದೀನಿ ಅಂದೆ. ಏನಪ್ಪ ನಿನ್ನ ಐಡಿಯಾ ಅಂದೆ. ಇಲ್ಲ ಪಿಕ್ಚರ್ ಮಾಡಬೇಕು ಅಂದ. ಇದು ಯಾವುದೋ ಒಂದು ಅಳಕ್ ಮೇಲೆ ಪುಳಕ್ ಗೆದ್ಬಿಟ್ಟೆ ಅಂತ ನಾನು ಪಿಕ್ಚರ್ ಮೇಲೆ ಹಾಕಿದ್ರೆ ಎಲ್ರು ಅಪ್ಪ ಮಗನ್ ಮಾಡ್ದಂಗೆ ಆಗುತ್ತೆ, ಹಂಗಾಗಲ್ಲ. ಟ್ರೈನ್ ಅಪ್ ತಗೋ, ಯಾಕಂದ್ರೆ ನಾವು ಕ್ಯಾಸೆಟ್ 40 years ಇಂದ ಮಾಡ್ಕೊಂಡ್ ಬಂದಿದ್ದೀವಿ. ಅಷ್ಟು ಈಸಿಯಾಗಿ ನಿನಗೆ ಪಿಕ್ಚರ್ ಅಂದ್ರೆ ಯಾರು ಒಪ್ಪಲ್ಲ, ಕಲಿ ಅಂತ ಅಂದ್ಬಿಟ್ಟು ಅವಾಗ ನೀನ್ ಅಸ್ಸಮ್ ಅವ್ನಿಗೆ ಅಲ್ಲಿ ಕಳಿಸಿ ಟ್ರೈನ್ ಅಪ್ ಮಾಡಿಸಿ, ಆಮೇಲೆ ಕಲರಿ ಫೈಟು ಸುಮಾರು ಟ್ರೈನ್ ಅಪ್ ತಗೊಂಡು ಆಮೇಲೆ ಒಂದು ಸ್ಟೋರಿ ಮಾಡಿಸ್ತಾ ಇದ್ವಿ ನಾವು. ಅವನಿಗೋಸ್ಕರ ಒಂದು ಸ್ಟೋರಿ ರೆಡಿ ಆಗಿತ್ತು, ತಮಿಳ್ ಅವ್ರ ಸ್ಟೋರಿ. ಅದಕ್ಕೆ ಪ್ರಿಪೇರ್ ಆಗುವಂತ ಬಿಟ್ಟಿದ್ದೆ. ಒಂದು ಫಿಲಿಮ್ ಮಾಡಿದ್ಲಿಲ್ಲ. ಲಾಸ್ಟ್ ಫಿಲಿಮ್ ಮಾಡಿದಾಗ ಅಷ್ಟು ಸರಿ ಆಗಿರ್ಲಿಲ್ಲ. ನನ್ನ ಹತ್ರ ಇರೋ ಒಬ್ಬ ಹುಡುಗ ಬಂದು, ನಮ್ಮ ರಾಜೀವ್ ಅಂತ ಅವನು ಇವರು ಫ್ರೆಂಡ್ಸು. ನಾನು ಅಂದೆ ಆವಾಗ ಪಿಕ್ಚರ್ ಅಷ್ಟು ಹೋಗಿಲ್ಲ. ಪಿಕ್ಚರ್ ಅದು ನಾಟ್ ಟು ಮೈ ಎಕ್ಸ್ಪೆಕ್ಟೇಷನ್. ನಮ್ಮ ಕಂಪ್ನಿ ಇದೆ, ನಾವು ಯಾವಾಗ ಅನ್ಕೊಂಡಾಗ ಒಂದು ಪಿಕ್ಚರ್ ಮಾಡ್ತಿದ್ವಿ. ಕಂಪ್ನಿ ಕಾನ್ಸಂಟ್ರೇಷನ್ ನಮ್ದು. ಯಾಕಂದ್ರೆ 40 ಜನ ಕೆಲಸ ಟೀಮ್ ಇದ್ದಾರೆ, ಅವ್ರಿಗೆಲ್ಲ ನೋಡ್ಕೊಬೇಕು ಅಂದ್ರೆ ಕಂಪ್ನಿ ಸ್ಟ್ರಾಂಗ್ ಇರ್ಬೇಕು. ಸೊ ಆವಾಗ ಅವನಂದ, ಇಲ್ಲ ಸರ್ ಒಂದೇ ಒಂದು ಫಿಲಿಮ್ ಮಾಡೋಣ, ಈ ಸುಮ್ಮನಿರೋ ಕಂಪ್ನಿ ಇದೆ, ಯಾಕೆ ಸುಮ್ಮನೆ ಇತ್ತು ಅಂತ ತಲೆನೋವಂತೆ. ಇನ್ನು ನಮ್ಮ ಹುಡುಗರಿಗೆ ನಾನು ಮಾತು ಕೇಳಲ್ಲ ನೋಡು ಅಂತ ಅನ್ಕೊಂಡು, ಆಯ್ತು ಕರ್ಸಪ್ಪ ಅಂದೆ. ಅವ್ನು ಇವನ್ನ ಕ್ಯಾನ್ಸಲ್ ಮಾಡೋಕಂತಾನೆ ಮೈಂಡಲ್ಲೇನೆ ನಾನು ಕರ್ಸು ಅಂದೆ. ಅಣ್ಣವ್ರು ಬಂದ್ರು, ನಾನು ಟೆಕ್ನಿಕಲ್ಲು ಅದು ಇದು ಅಂದ. ಆಯ್ತು ಮಾ ಅಂತ. ಆಮೇಲೆ ಏನೇನೋ ತೋರಿಸ್ತಾ ಹಿಂಗೆ ಸ್ಟೋರಿ ಬೋರ್ಡು ಅದು ಇದು ಎಲ್ಲ, ಇದೆಲ್ಲ ಮುಚ್ಬಿಡು, ಕತೆ ಏನು ಹೇಳು ಅಂದೆ ನಾನು. ವಾಟ್ ಈಸ್ ಯುವರ್ ಲೈನ್, ವಾಟ್ ಈಸ್ ಯುವರ್ ಕೋರ್ ಪಾಯಿಂಟ್, ವಾಟ್ ಈಸ್ ಅ ಪ್ಲಾಟ್ ಅಂದೆ. ಆಮೇಲೆ 2 hour ಕತೆ ಎಲ್ಲ ನಾನು ಕೇಳೋಕ್ಕಾಗಲ್ಲ, 10 ನಿಮಿಷ ಕೊಡ್ತೀನಿ, 10 ನಿಮಿಷದಲ್ಲಿ ಏನು ಹೇಳ್ತೀವಿ ಹೇಳ್ಬಿಡು ಅಂದೆ ನಾನು. ಈಗ ಟ್ರೆಂಡೇ ಹಂಗಿದೆ, ಹೇಳ್ಕೊಂಡವ್ರು ಯಾರು ನೋಡಲ್ಲ. ಕರೆಕ್ಟ್. ಸ್ಟಾರ್ಟ್ ಮಾಡ್ದ 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ನನಗೆ ಗೊತ್ತಿಲ್ಲ ಟೈಮ್ ಆಗಿದ್ದು. ಅದೇನಾಯ್ತು ಇದೇನಾಯ್ತು ಅಂತ ನೀಟಾಗಿ ತಗೊಂಡೆ. ಒಂದು ಅರ್ಧ ಗಂಟೆ 3/4 ಗಂಟೆ ಹೇಳ್ದೆ ನೀಟಾಗಿ. ಕೆಲವು ಕರೆಕ್ಷನ್ಸ್ ಹೇಳಿದೆ, ಬಟ್ ಇಟ್ ಇಟ್ ಇನ್ ನೀಟ್ ವೇ. ಆ ಕತೆಗೋಸ್ಕರ ನಾವೇನು ಮಾಡ್ಕೊಂಡಿದ್ದೀನಿ, ಅರುಣ್ನ ಟಚ್ ಮಾಡಿರಲಿಲ್ಲ. ಅವನದು ಪಿಕ್ಚರ್ ಬೇರೆ ಮಾಡಲಿ ಅಂತ ಅಂದ್ಬಿಟ್ಟು. ಯಾರನ್ನ ಹಾಕೊಂಡು ಅಂತ ಹೇಳಿದಾಗ ಇವನು
ಸರ್ ಈ ಆರ್ಟಿಸ್ಟ್ ಇದ್ದಾರೆ, ಈ ಆರ್ಟಿಸ್ಟ್ ಇದ್ದಾರೆ, ಈ ಸೀರಿಯಲ್ ಆರ್ಟಿಸ್ಟ್ ಅಂತಿದ್ದ. ಅಂದ್ರೆ ಅರುಣ್ ಸರ್ ಸೆಲೆಕ್ಷನ್ ಆಗಿರ್ಲಿಲ್ಲ. ಇಲ್ಲ ಫಸ್ಟ್ ಅದ್ರದ್ದು ಬೇರೆ ಕತೆ ಇದೆ. ಅವ್ನ್ ಯಾವ್ದೋ ಬೇರೆ ಶಾಕ್ ಅದು. ಓಕೆ. ಅವ್ನ್ ಬೇರೆ ಇತ್ತು, ಅದು ದೊಡ್ಡ ಬಡ್ಜೆಟ್, ನಿಧಾನ ನೀನ್ ರೆಡಿ ಆಗುವಂತ, ಸುಮ್ನೆ ತಳ್ಳಕ್ಕೆ ಕೆಲ್ಸ ಕಂಪ್ನಿ ಇದೆ, ನೀನ್ ಯಾಕೆ ಪಿಕ್ಚರ್ ಸುಮ್ನೆ ಕೆಲಸ ನೋಡ್ಕೊಂತ ಇಂಡೈರೆಕ್ಟ್ ಆಗಿ ದೊಡ್ಡದ್ ಮಾಡೋಣ ಅಂದ್ಬಿಟ್ಟು ಅವ್ನ್ ತಳ್ಳಬೇಕು ಅಂತ ಅವ್ನ್ಗೆ ಹಂಗ್ ಬಿಟ್ಟಿದ್ದೆ. ಗೊತ್ತಾಯ್ತು. ಓಕೆ. ಇವನ್ನ ಕ್ಯಾನ್ಸಲ್ ಮಾಡ್ಕೊಂಡಾಗ ಒಂದೇನೋ ಯಾರನ್ನ ಹಾಕ್ತೀವೋ ಇವ್ರನ್ನ ಅಂದೆ. ಆಮೇಲೆ 30 ಲಕ್ಷ ಕೊಟ್ಬಿಡ್ತೀನಿ, ಶೂಟಿಂಗ್ ಸ್ಪಾಟ್ ನಾನು ಬಂದ್ರೆ ಒಂದು ಊಟ ಕೊಡಿಸ್ ಅಷ್ಟೇ. ಆಮೇಲೆ ಶೂಟ್ ಮುಗಿಸ್ಕೊಂಡ್ ಇಲ್ಲಿ ತಂದಾಕ್ಬಿಡು, ಎಡಿಟಿಂಗು, ಡಬ್ಬಿಂಗು, ರೀ ರೆಕಾರ್ಡಿಂಗ್ ಎಲ್ಲ ನಾನು ಮಾಡ್ಕೊಂತೀನಿ, ನಿಂಗೇನು ಸಂಬಂಧ ಇಲ್ಲ ಅಂದೆ. ಟೆಕ್ನಿಷಿಯನ್ಸು ಅದೇ, ಆರ್ಟಿಸ್ಟು ಅದೇ, ಎಲ್ಲ ಅದೇ, ಯಾರನ್ನ ಹಾಕೊಂಡು ಮಾಡೋ ನನಗೇನು ತೊಂದರೆ ಇಲ್ಲ ಅಂದೆ. 30 ಲಕ್ಷದ ಮೇಲೆ 1 ರೂಪಾಯಿ ಕೊಡಲ್ಲ ಅಂದೆ. ಕೊನೆಗೆ ಅವನು ಸರ್ ಅದು ನೀವೇ ಇಟ್ಕೊಂಡು ನೀವೇ ಕೊಡಿ ಸಾಕು, ನಾನು ಮುಗಿಸ್ತೀನಿ ಇಂದ ಅಂತ ಅವನು. ಇವನು ಸರ್ ನೀವ್ ಹೆಂಗ್ ಹೇಳಿದ್ರೆ ಈಗ ನಿಮ್ ಗುರುಗಳು ಹೇಳಿದ್ರು ಅವ್ರ ಬಗ್ಗೆ ಅಂತ, ಹಂಗೆ ನಾನು ನಮ್ದೊಂದ್ ಸರ್ಕಲ್ ಅಂತ ಇರುತ್ತಲ್ಲ ಸರ್, ಹಿಂಗೆ ನಾಳೆ ಕತೆ ಹೇಳಕ್ ಹೋಗ್ತಾ ನಾನು ಆಕ್ಚುಲಿ ಕಿಸ್ ಶೂಟಿಂಗ್ ಅಲ್ಲಿ ಇರ್ತೀನಿ ಅವಾಗ. ಹಿಂಗೆ ಹೋಗ್ತಾ ಇದೀನಿ ಅಣ್ಣ, ಅವ್ರ ಹತ್ರ ಹೋಗ್ತಾ ಇದ್ಯಾ, ಸ್ವಲ್ಪ ಹುಷಾರು ಅಂತ. ಯಾಕೆ ಅಂತ, ಇಲ್ಲ ಹೆವಿ ಇದು ಅವ್ರು ಯಾರು ನಂಗೆ ಇವ್ರು ಜೋಗಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾರೆ ಅಂತ ಹೇಳಿಲ್ಲ. ಅಶ್ವಿನಿ ರೆಕಾರ್ಡಿಂಗ್ ನನ್ಗೆ ಗೊತ್ತಿಲ್ಲ ಸರ್, ಯಾಕೆ ನಾನು ಪುಣೆಯಿಂದ ಬಂದಿದ್ದು, ಮೈಸೂರು ಹುಡ್ಗಾನೆ, ಎಜುಕೇಶನ್ ಅಲ್ಲಿ ಹೋಗಿದ್ದೆ, ನಂಗೆ ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಟಚ್ ಇಲ್ಲ. ನಾನು ಇಂಥವ್ರ ಹತ್ರ ಅಷ್ಟೇ, ನಾನು ಫಸ್ಟ್ ಹೋಗಿದ್ದೆ ಕಿಸ್ ಫಿಲಮ್ಗೆ. ಆ ಮಧ್ಯದಲ್ಲಿ ನಂಗೆ ರಾಜೀವ್ ಅನ್ನೋ ನನ್ನ ಫ್ರೆಂಡ್, ಅವನು ಆಕ್ಚುಲಿ ನನಗೆ BSc ಕ್ಲಾಸ್ಮೇಟ್, ಅವನು ಎಡಿಟಿಂಗು ಮತ್ತೆ ಅನಿಮೇಷನ್ ಮಾಡ್ತಾ ಇದ್ದ, ಇವ್ರು ಆಡಿಯೋ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದ. ನಾನು ಅವಾಗ ಎಲ್ಲರಿಗೂ ಕತೆ ನಾನು ಹಿಂಗ್ ಮಾಡ್ತೀನಿ, ನೆಕ್ಸ್ಟ್ ಹಿಂಗ್ ಮಾಡ್ತೀನಿ, ಆ ತರ ಮಾಡ್ತೀನಿ. ಸೊ ಅವನು ನನ್ಗೆ ಬ್ಯಾಕ್ ಸಪೋರ್ಟ್ ಆಗಿ ಮಾತಾಡ್ತಾನೆ ಇದ್ದ. ಸೊ ಅವನು ಸರ್ಗೆ ಹೇಳ್ಬಿಟ್ಟು ಹಿಂಗೆ ಕರ್ಸ್ಕೊಂತಾನೆ, ಹಿಂಗೆಲ್ಲ ಸರ್ ಹಿಂಗೆಲ್ಲ ಹೇಳ್ತಾರೆ. ನಾನು ಫುಲ್ ಪ್ರಿಪೇರ್ ಆಗ್ತೀನಿ. ಓಕೆ ಇವ್ರು ತುಂಬಾ ಕ್ವಶನ್ಸ್ ಕೇಳ್ತಾರೆ, ಹೆಂಗ್ ಇಡ್ಬೇಕಂದ್ರೆ ಪ್ರೆಸೆಂಟೇಶನ್ ಫಿದಾ ಬಿಡ್ಬೇಕು, ಯಾರು ಕೊಟ್ಟಿರ್ಬಾರ್ದು ಲೈಫಲ್ಲಿ ಅಂದ್ಬಿಟ್ಟು ಎಲ್ಲ ಎತ್ಕೋಗ್ತೀನಿ ಸರ್. ಸ್ಟೋರಿ ಬೋರ್ಡ್ ಇದಲ್ಲ. ಇವ್ರು ಏನ್ ಮಾಡ್ತಾರೆ, ಹೋಗ್ತಾರೆ ಎಲ್ಲ ಒಳಗೆ ಕತೆ ಹೇಳೋ ಅಂದ್ಬಿಡ್ತಾರೆ. ನನ್ಗೆ ಅಲ್ಲಿ ಮಕ್ಕಳಾಗ್ಬಿಡ್ತೀನಿ 2 ನಿಮಿಷ. ಇವ್ರು ಯಾರಿಗೂ ಎಲ್ಲ ಹಿಂಗ ಮನ್ಸು ಮಾತು, ಇವ್ರು ಯಾರು ಇವ್ರು ಹಿಂಗೆಲ್ಲ ಮಾಡ್ತಾರಲ್ಲ, ಹೇಳಿದ್ ನೆನಪಾಯ್ತಾ, ಎಲ್ಲ ಬಂದ್ಬಿಡ್ತು ಹಿಂಗೆ ಕಣ್ಮುಂದೆ ಹಿಂಗ್ ಬಂತು, ಇದು ವರ್ಕ್ ಆಗಲ್ಲ ಅನ್ಸುತ್ತೆ ಅನ್ನೋದು ಒಂದು. ನಂಗೆ ಗೊತ್ತು ಬರೀ ಕಥೆಯಲ್ಲಿ ಎಲ್ಲಾರು ಈಗ ಇಂಡಸ್ಟ್ರಿಯಲ್ಲಿ ಇರೋ ಪ್ರೊಡ್ಯೂಸರ್ ಸರ್, ಆಲ್ಮೋಸ್ಟ್ ಒಂದು 35 ಇಯರ್ಸ್ ಇಂದಾನು ಇರೋಂತ ಪ್ರೊಡ್ಯೂಸರ್. ಎಷ್ಟು ಕಥೆಗಳು ಬಂದಿರಲ್ಲ, ಎಂತೆಂತ ಡೈರೆಕ್ಟರ್ಗಳು ಬರೀ ಕಥೆಲಿ ಇಂಪ್ರೆಸ್ ಮಾಡು ಅಂದ್ರೆ ನಾನು ಈಗ ಸತ್ತೆ ಫೇಲಿಯರ್ ನಾನು ಅಂತ. ಅದು ಆಗ ಇವ್ರು ಏನ್ ಮಾಡ್ತಾರೆ, ಕಾಫಿ ಕುಡ್ದಿರ್ಲಿಲ್ಲ ಅವತ್ತು, ನನ್ ಲಕ್ ಅನ್ಸುತ್ತೆ. ಬಾ ಮಗ 1 ನಿಮಿಷ ಕಾಫಿ ಕುಡಿದ್ ಬರೋಣ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಕಾಫಿ ಕುಡಿಯಕ್ ಕರ್ಕೊಂಡು ಮಾತಾಡ್ಬೇಕಾದ್ರೆ ನಂಗೆ ಒಂದ್ ಸ್ವಲ್ಪ ಜೆಲ್ ಆಗುತ್ತೆ. ಅವ್ರು ಹೇಳ್ತಾ ಇದ್ ರೀತಿ, ಅವ್ರ ಎಕ್ಸ್ಪೀರಿಯನ್ಸ್. ನಂಗೆ ನಮ್ ತಾತ ಅವ್ರು ತುಂಬಾ ಆತರ ಹೇಳ್ತಾ ಇದ್ರು, ಅಂದ್ರೆ ಹಿಂಗ್ ಹೋಗ್ಬೇಕು, ಹಿಂಗ್ ಮಾಡ್ಬೇಕು, ಸಿನಿಮಾ ಅಂದ್ರೆ ಈ ತರ ಸುಮ್ನೆ ಏನೇನೋ ಮಾಡಕ್ ಆಗಲ್ಲ, ಜನ ಒಪ್ಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಂಗೆ ಅಲ್ಲಿ ಕನೆಕ್ಟ್ ಆಗುತ್ತೆ ಇವ್ರದ್ದು ಮಾತು, ತುಂಬಾ ಚೆನ್ನಾಗಿ ಹೇಳ್ತಾನೆ. ಹೊಸ ಹುಡುಗ ಆದ್ರೂ ನಂಗೆ ಏನೋ ಬುದ್ಧಿವಾದ ಹೇಳ್ತಾರೆ, ಸುಮ್ಮನೆ ನೀವೆಲ್ಲ ಬರ್ತೀರಾ, ಒಂದು ಕ್ಲಾರಿಟಿ ಇರಲ್ಲ, ಇದು ಈಸ್ ಎಕ್ಸ್ಪೆಕ್ಟಿಂಗ್ ಕ್ಲಾರಿಟಿ ಅನ್ನೋದು ನಂಗೆ ಗೊತ್ತಾಯ್ತು. ಓಕೆ ಇದಿಷ್ಟು ನಾನು ಅಲ್ಲಿ ಪ್ರಿಪೇರ್ ಆಗ್ತೀನಿ. ಶಶಿ ಇಟ್ಸ್ ಅ ಫೇಸ್ 1 and 1, ನಥಿಂಗ್, ಯು ಆರ್ 0. ಈಗ 0 ಇಂದ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ನಾನು ಪ್ರಿಪೇರ್ ಆಗ್ತೀನಿ. ಆ ಕಾಫಿ ಹೆಲ್ಪ್ ಆಯ್ತು ಸರ್. ಆ ಕಾಫಿ ಕುಡಿದ್ಬಿಟ್ಟು ನಾನು ಕೂತ್ಕೊಂತೀನಿ. ಲಾಸ್ಟಲ್ಲಿ ಹೇಳ್ತಾರೆ ಸರ್ ಹಿಂಗೆ 2 ಕರೆಕ್ಷನ್ ಮಾಡ್ಬೋದು. ನಾನು ಯೋಚನೆ ಮಾಡ್ತೀನಿ, ಒಬ್ಬರು ದೊಡ್ಡವರು ವ್ಯಕ್ತಿ ಹಂಗೆ ಹೇಳಿದಾರಲ್ಲ, ವೆದರ್ ಇಟ್ಸ್ ರಾಂಗ್ ಅಂದ್ರೆ ನಾನು ವಾಪಸ್ ಅವ್ರಿಗೆ ಹೇಳ್ಬೇಕು, ನೀವ್ ಹೇಳಿದ ತಪ್ಪು ಅಂತ. ಈಗ ನಂದೇ ತಪ್ಪಿದ್ರೆ ನಾನು ಕರೆಕ್ಟ್ ಮಾಡ್ಕೊಂಡು ಹೇಳ್ಬೇಕು. ಐದರ್ ಯು ಶುಡ್ ಟೆಲ್, ನಿನ್ ಕತೆ ನಾನು ಪ್ರೊಡ್ಯೂಸ್ ಮಾಡಲ್ಲ, ಇಲ್ಲ ನಿನ್ ಕತೆ ಚೆನ್ನಾಗಿಲ್ಲ, 2ರಲ್ಲಿ 1 ಹೇಳ್ಬೇಕು. ನೀನ್ ಚೇಂಜ್ ಮಾಡ್ಕೊಬಾ ಮಾಡ್ತೀನಿ ಅನ್ಬಿಡ್ತಾರೆ ಸರ್, ತಲೆ ಕೆಟ್ಟೋಗುತ್ತೆ ನನಗೆ. ಚೇಂಜ್ ಮಾಡು, ಏನಿಗೆ ಚೇಂಜ್ ಮಾಡು ಅಂತ ಹೇಳಿದೀನಿ. ಹಿಂಗಿಟ್ರೆ ಏನ್ ಎಫೆಕ್ಟ್ ಸ್ಟೋರಿಗೆ? ಇದು ಎಫೆಕ್ಟ್ ಆಗ್ತಾ ಇದೆ, ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್. ಸೊ ನಾನು 2 hours ಅಲ್ಲೇ ಬರ್ತೀನಿ ವಾಪಸ್. ನಾನು ಆಮೇಲೆ ನಮ್ಮ ಹುಡುಗನಿಗೆ ಹೇಳ್ದೆ, ನಾನು 7 ಕರೆಕ್ಷನ್ 15 ದಿವಸ ಬೇಕು, ನನ್ನ ಮಗನೇ ಮುಚ್ಕೊಂಡು ಕಂಪ್ನಿ ನೋಡ್ಕೊಂಡು ನಡೀರ ಅಂತಂದೆ. ಆಮೇಲೆ ಇವನು ಹೋದ್ಮೇಲೆ ನಾನು ಯೋಚನೆ ಮಾಡಿದೆ, ಈ ಕಥೆನ ಯಾವ ರೀತಿ ಮಾಡಿದ್ರೆ ಚೆನ್ನಾಗುತ್ತೆ. ಹೇಳಿದ ಒಂದು ಲೈನ್ ನಿಮ್ಗೆ ಇಂಪ್ರೆಸ್ ಆಗುತ್ತೆ 100%. ಆ ಲೈನ್ಗೋಸ್ಕರನೇ ನಾನು ಮಾಡ್ತಾ ಇರೋದು. ಆಮೇಲೆ ಅವ್ನು ಬಂದ, ಅಣ್ಣ ರೆಡಿ ಇದಾರೆ ಅಂತಂದೆ, ಈ ತಲೆಗಿಲೆ ಕೆಟ್ಟೈತೆ ಅಂದೆ, ಅದೇ ಮೂಡಲಿ ಇದೀನಿ ಕರಿ ಅಂದೆ. ಬಾಸ್ ಆ ಕರೆಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆ ರೀತಿ ಹೇಳ್ದ. ಅವಾಗ ಐ ಗಾಟ್ ಕಾನ್ಫಿಡೆಂಟ್ ಇವ್ನು ಮಾಡ್ಬೋದು ಅಂತ. ಆಮೇಲೆ ನಾವೆಲ್ಲ ನೋಡ್ಕೊಂಡು ಲಾಸ್ಟ್ಗೆ ಅರುಣ್ಗೆ ಹಾಕಿದ್ ನಾವು. ನಂಗೆ ಇಷ್ಟ ಇದು ನನ್ನ ಮಗನ್ಗೋಸ್ಕರ ನಾನು ಪಿಕ್ಚರ್ ಮಾಡಿಲ್ಲ, ಕತೆ ಸ್ಟ್ರಾಂಗ್ ಇರೋದ್ರಿಂದ ಅವನ್ನ ಕ್ಯಾಸ್ಟ್ ಮಾಡಿದೆ. ನಮ್ಮ ಪ್ರೊಡಕ್ಷನ್ ಇಲ್ಲಾಂದ್ರೆ ಇನ್ನೊಬ್ಬ ಮಾಡ್ತಿದ್ದ, ಅದು ಅವ್ರು ಮಾಡಿದ್ರು ಇದೇ ಲೆವೆಲ್, ಇದೇ ಪ್ರೊಡಕ್ಷನ್, ಇದೇ ಪಬ್ಲಿಸಿಟಿನೇ ಮಾಡ್ತಿದ್ದೆ. ನಿಮ್ಗೆ ಹೇಗ ಅನ್ಸುತ್ತೆ, ತಂದೆಯವರೇ ಸ್ವಂತ ಈ ಕತೆ ಒಪ್ಪಿಸಿ ನಿಮ್ಗೆ ಹಾಕಿರೋದ್ರಿಂದ? ನೀವು ಮಾತಾಡೋವಾಗ್ಲೇ ನೀವು ಸ್ವಲ್ಪ ಹೆಂಗೆ ಪಂಬಲ್ ಆಗ್ತದೆ, ನನ್ಗೆ ಹೆಂಗಿರ್ಬೇಕು ಅಂತ ಪ್ರತಿ ದಿನ ಶೂಟಿಂಗ್ ಅಲ್ಲೂ ನಾನ್ ಕೂಳ್ತಿದ್ದೆ ಅವನು ಎಲ್ಲಿ ತಪ್ಪು ಮಾಡ್ತಾನೆ ಅಂತ ಹಿಡಿಯಕ್ಕೆ. ಯಪ್ಪ ಅಷ್ಟು ಸ್ಟ್ರಿಕ್ಟ್. ಯಪ್ಪ ಮೈಕ್ ತಗೊಳ್ಳಿ ಸರಿ ಕಳ್ಸೋನ್ ಆಚೆಗೆ ಅಂದೆ ಆಗಿದೆ ಸರ್. ನಾನು ಡೈರೆಕ್ಟ್ ಆಗಿ ಹಿಂದೆ ಮುಂದೆ ಇನ್ಸಿಡೆಂಟ್ ಒಂದು ಯಾವ್ದಾರ ಸೆಟಲ್ ಹತ್ತಿರೋದು ಇದೆ,
ಇವ್ನ ಆಮೇಲೆ ಬಾರೋ ಇಲ್ಲ ಅವ್ರಿಗಿರೋ ಪ್ರೆಷರು ಹಂಗೆ ಹಿಂಗೆ ಅದೆಲ್ಲ ಆಗಿದೆ. ಆಮೇಲೆ ಏನೋ ನಾನು ಅದನ್ನ ಒಂದು ಇಂಟ್ರೋಲ್ ಬ್ಲಾಕ್ ಒಂದು ಶಾರ್ಟು ಒಂದು 3-4 ಸರಿ ತಗೊಂಡ. ಏನಕ್ಕೂ ಹಂಗೆ ಮಾಡ್ತಾ ಇದ್ದಾನೆ, ಯಾಕೆ ಕಾನ್ಸಂಟ್ರೇಷನ್ ಇಲ್ವಲ್ಲ, ಏನು ಪ್ರಾಬ್ಲಮ್ಮು ಅಂತಂದೆ. ಅವತ್ತು ನಮ್ಮ ವೈಫು ಇದ್ರು, ಸುಮ್ಮನಿರ್ರಿ ಅಂತಿದ್ಲು ಅವಳು. ಓಕೆ ಮೈಕ್ ತಗೊಂಡು ಹೇಳ್ದೆ, ಯಾಕೆ ತಲೆಯಲ್ಲಿ ಇಟ್ಕೊಂಡಿದ್ಯಾ ಅಂತ. ಆನ್ ಸ್ಕ್ರೀನ್ ಒಂದೇ ಅಲ್ಲ, ನಾನಿಲ್ಲಿ ಯಾರ್ದೋ ತೆಗಿತಾ ಇದ್ದೀನಿ, ಅರುಣ್ ಸಾಗರ್ ಸರ್ದು. ಶಶಿ ಅವ್ನು ಯಾಕಂಗ್ ಕೂತವನ್, ಅರುಣ್ ನಾನು ಎಲ್ಲಿ ನೋಡು ಅಲ್ಲಿ ಹೆಂಗ್ ಕೂತವನ, ಅಲ್ಲಿ ನನ್ ಮಗ ಶಾರ್ಟ್ ಇಟ್ಟಿಲ್ಲ, ಅಲ್ಲೆಲ್ಲ ಕಾಲ್ ಮೇಲೆ ಕಾಲ್ ಹಾಕೊಂಡವ್ನೆ. ಅದೇನಾಯ್ತು, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದೆ. ಸೊ ಅದು ನನ್ನ ಅಭ್ಯಾಸ. ಬಟ್ ಅವ್ರೇನಂದ್ರು, ಕೂತ್ಕೊಂತೀಯ ನೀನ್ ಆಫೀಸಲ್ಲೋ ನಿನ್ ಮನೆಯಲ್ಲೋ ನೀನ್ ಕೂತ್ಕೋ. ಅಲ್ಲಿ ಕೂತ್ಕೊಂಡ್ರೆ ಅಷ್ಟು ಜನದ ದುರಾಂಕರ. ಮನೇಲಿ ಕೂತ್ಕೊ, ಆಫೀಸಲ್ಲೂ ಕೂತ್ಕೊಂಡ್ಬಾರ್ದಂಗೆ. ಓಕೆ ಆಯ್ತಲ್ಲ, ಇಲ್ಲ ಕರೆಕ್ಷನ್ ಆಯ್ತಲ್ಲ ಆನ್ ಸ್ಪಾಟ್. ಇನ್ನೇನ್ ಬೇಕು, ಕ್ವಶನ್ ಕೇಳ್ತೀರಾ, ಅವರೇ ಆನ್ಸರ್ ಮಾಡ್ಬಿಡ್ತಾರೆ. ಇಲ್ಲ ಗುರುಗಳೇ, ಒಂದ್ ಹೇಳ್ತೀನಿ ಕೇಳಿ. ಸ್ಟೆಪ್ ಬೈ ಸ್ಟೆಪ್ ಅವನ್ನ ತಿದ್ದಿ ಮಾಡಿ ಮಾಡಿರೋದು. ಇಟ್ ವಾಸ್ ನಾಟ್ ಗ್ರಾಂಟೆಡ್ ಫಾರ್ ಹಿಮ್. ಕರೆಕ್ಟ್. ಆಸ್ ಅ ಪ್ರೊಡ್ಯೂಸರ್ ಸನ್ ನಾನು ಅಂದೆ ಅವನಿಗೆ, ಪ್ರೊಡ್ಯೂಸರ್ ಸನ್ ಅನ್ನಕ್ಕೆ ಒಂದು ನಿಂಗೆ 100% ಪ್ಲಸ್ ಪಾಯಿಂಟ್, ಅದೇ ಮೈನಸ್ ಪಾಯಿಂಟು ಇದೆ ಅಂದೆ. ನಾನು ಮೋಸ್ಟ್ ಪ್ರಾಬಬ್ಲಿ ಬೇರೆ ಯಾರಾದ್ರೂ ಬೇರೆ ಪ್ರೊಡಕ್ಷನ್ ಕಂಪನಿ ಸಿಕ್ಕಿದ್ರೆ ಸಿನಿಮಾ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಷ್ಟು ಕಷ್ಟ ಅಂತೂ ಆಗ್ತಾ ಇರ್ಲಿಲ್ಲ. ಇಲ್ಲ ಸರ್, ಇನ್ನೊಂದು ಏನ್ ಪ್ಲಸ್ ಪಾಯಿಂಟ್ ಬರುತ್ತೆ ಅಂದ್ರೆ ನಿಮ್ಗೆ ಅದು ಏನ್ ತಿದ್ದುಕೊಂಡು ಸರ್ ಹೇಳ್ಕೊಟ್ಟಿದ್ರಲ್ಲ, ಅದ್ ನೆಕ್ಸ್ಟ್ ಸಿನಿಮಾಗೂ ನೀವು ಅದು ಅಳವಡಿಸ್ಕೊ ಸರ್. ನೆಕ್ಸ್ಟ್ ಸಿನಿಮಾ ಅಲ್ಲ, ಗಾರ್ಗಾನ ಸಿನಿಮಾದಲ್ಲಿ ಒಂದು ಆ ಕ್ಯಾರೆಕ್ಟರ್ಗೆ, ಸೊ ನಮ್ದು ಒಂದು ವಿಕ್ರಮಡಿಗ ಅಂತ ಒಂದು ಕ್ಯಾರೆಕ್ಟರ್ ಏನಿದೆ, ದಟ್ ವಾಸ್ ನಾಟ್ ಅ ಈಸಿ ಕ್ಯಾರೆಕ್ಟರ್. ಅಂಡರ್ ಪ್ಲೇ ಮಾಡ್ಬೇಕಾಗಿರುತ್ತೆ. ನಾನ್ ಫಸ್ಟ್ ಇವೆಲ್ಲ ಕೇಳಿದ್ರೆ ನಂಗೆ ಹೊಸ ಫೇಸ್ ಬೇಕಿದಕ್ಕೆ, ಅಕ್ಕಪಕ್ಕ ಯಾರನ್ನಾರು ಹಾಕೋಣ. ಬಟ್ ಆ ಮೇನ್ ವಿಕ್ರಮಡಿಗ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಅದು ನಂಗೆ ಹೊಸ ಮುಖ ಬೇಕು. ಮತ್ತೆ ಇನ್ನೊಂದು ಅವಿನಾಶ್ ರೈ ಅಂತ ನಮ್ಮ ಮುನಿಯಾ ಅಂತ ಒಂದು ಕ್ಯಾರೆಕ್ಟರ್ ಇತ್ತು. ಅದು ಇವೆರಡು ಕ್ಯಾರೆಕ್ಟರ್ ಪೆಕ್ಯುಲರ್ ಆಗಿ ಹೇಳ್ತೀವಿ, ನಂಗೆ ಹೊಸ ಮುಖನೇ ಬೇಕು. ನಂಗೆ ಆಲ್ರೆಡಿ ಕಾಮಿಡಿ ಮಾಡಿರೋರು ಅಲ್ಲ, ಅಥವಾ ಆಲ್ರೆಡಿ ಸೀರಿಯಸ್ ರೋಲ್ ಮಾಡಿರೋ, ಅದು ಆ ಮುನಿಯಾನ ಕ್ಯಾರೆಕ್ಟರ್ ಕಾಮಿಡಿ ಕ್ಯಾರೆಕ್ಟರ್. ಅದು ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ನಾನು ಪೆಕ್ಯುಲರ್ ಆಗಿ ಹೇಳಿದಾಗ, ನೀನ್ ನೋಡುವ ನಿನ್ ಸರ್ಕಲ್ ಅಲ್ಲಿ ಇರುತ್ತಲ್ಲ ಅಂತಾನೆ ಹೇಳಿದ ಹೊರತು ನನ್ ಮಗ ಇದನ್ನ ಹಾಕು ಅಂತ ನಂಗೆ ಸ್ಟಾರ್ಟಿಂಗ್ ಹೇಳಿಲ್ಲ. ಮತ್ತೆ ವಿ ಹ್ಯಾಡ್ ನೋ ಪ್ಲಾನ್ ಅರುಣ್ ಇಸ್ ಕಮಿಂಗ್ ಇನ್ ಸೈಡ್. ಅರುಣ್ ಇಲ್ಲ ಸರ್, ನಾವಿಬ್ರು ಕೂತ್ಕೊಂಡು ಅಲ್ಲಿ ಟೀ ಕುಡ್ಕೊಂಡು ಏರಿಯಲ್ಲಿ, ಮಗ ಇದಕ್ಕೆ ನಾನ್ ತೋರಿಸಿದೀನಿ ಒಂದಷ್ಟು ಫೋಟೋಸ್, ಮಗ ಇವ್ನು ಈ ಸೀರಿಯಲ್ ಅಲ್ಲಿ ಚೆನ್ನಾಗಿ ಮಾಡ್ತಿದ್ದಾನೆ, ಇವ್ರು ತೋರಿಸಿ ಫೋಟೋ ತೋರ್ಸೆ ಬೈಸ್ಕೊಂಡಿದ್ ನಾನು. ಇವ್ನು ಡೈರೆಕ್ಟ್ ಆಗಿ ಹೇಳಲ್ಲ, ಇವನು ನೋಡು ಒಬ್ಬ ಸೀರಿಯಲ್ ಮಾಡೋನೆ ಒಂದು 2.5-3 ಲಕ್ಷ ಏನೋ ಇಸ್ಕೊಂತಾರೆ, ಹಿಂಗ್ ನೋಡು ಅಂತ ಕೊಟ್ಟ. ಹೊಸ ಮುಖ ಸರ್. ನಾನು ಹೇಳಿದ ಹೊಸ ಮುಖ ಬೇಕು ಅಂತ ಆಪ್ಷನ್ಸ್ ಕೊಟ್ಟಿದ್ದೆ. ನಾನು ಎತ್ಕೊಂಡ್ ಇವ್ರು ತೋರಿಸ್ತೀನಿ, ಸರ್ ಹೊಸ ಮುಖ ಸರ್, ಹಿಂಗೆ ಸೀರಿಯಲ್ ಮಾಡಿ ಇವ್ರು ಹೇಳಿದ್ನಲ್ಲ ಹಂಗೆ ರಿಪೀಟ್ ಮಾಡ್ತೀನಿ ಇಲ್ಲಿ. ಸರ್ ಹಿಂಗೆ 2.5 ಲಕ್ಷ 3 ಲಕ್ಷ ರೂಪಾಯಿ ಚಾರ್ಜ್ ಮಾಡಿ, 2.5-3 ಲಕ್ಷ ಹೊಸ ಮುಖ ಅದ ಹೋಗಲ್ಲ. ಇವನ್ಕಿಂತ ನನ್ ಮಗನೇ ಹಾಕಿದ್ರೆ ಸಾಕು. ಹಾಗೆ ರಪ್ ಅಂತ ಫ್ಲಾಶ್ ಆಗುತ್ತೆ ನನ್ಗೆ. ಓ ಅವನೇ ಕಳ್ಸಿದ್ದು ಸರ್, ಬರಕ್ ಹೇಳ್ಬಿಡಿ ಇಲ್ಲಿಗೆ ಅಂತೀನಿ, ನಾನು ಹೋಗೋದೇ ಇಲ್ಲ. ಆಗ ಇವನು ಜಿಮ್ ಅಲ್ಲಿ ಇದ್ದೆ, ಎಲ್ಲಿ ನಮ್ಮ ಶ್ರೀನಿವಾಸ್ ಇವನು ಫೋನ್ ಮಾಡ್ಬಿಟ್ಟು ಬಾಸ್ ಕರಿತವ್ರೆ ಬಾ ಅಂತಂದು, ನೋಡಿ ಇವ್ರಿಬ್ರು ಕೂತವ್ರೆ. ನನ್ ಹಿಂದೆ ನಿಂತ್ಕೊಂಡು, ಆ ಮಗ ಫಿಕ್ಸ್ ಆಯ್ತು, ಹೀರೋ ಆರ್ಟಿಸ್ಟ್ ಫಿಕ್ಸ್ ಆಯ್ತು, ಯಾರು ಎಲ್ಲ ಯಾರು ಫೋಟೋ ತೋರ್ಸು ನೀನೇ ಅಂತ ಸಡನ್ ಆಗಿ. ಅಂದ್ರೆ ನನ್ಗೂ ಒಂದು ಡೈಜೆಷನ್ ಆಗ್ಬೇಕಲ್ಲ ಸರ್. ಇವಾಗ ನಾನು ಇಷ್ಟೊತ್ತು ಕೂತ್ಕೊಂಡು ಯಾರನ್ನ ಹಾಕ್ಬೇಕು ಅಂತ ನೀನೇ ಮಾಡೋ ಅಂತ ಒಂದು ಆಟ ಆಡ್ಬಿಡ್ರೋ, ಕರೆಕ್ಟ್ ಆಗಿ ಹೇಳೋ ಅಂತ ಇವನ್ಗೆ. ನಂಗೆ ಇನ್ನೊಂದು ಜ್ಞಾಪನ ಇದೆ, ಇವನು ಅಂಕಲ್ಗೆ ಅಲ್ಲಿ ಈ ಕ್ಯಾರೆಕ್ಟರ್ ಇದು ಕಷ್ಟ ಏನೋ ಡ್ಯಾಶ್ ನೀರ ಸಂಗೋದ, ನೀನ್ ಏನಕ್ಕೆ ಹೋದ ಇದ್ರು ಏನಕ್ಕೆ ಕಲ್ತಿದ್ಯಾ ಆಕ್ಟಿಂಗ್? ಇದನ್ನ ಮಾಡಕ್ಕಾಗಿಲ್ಲ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ, ಇದನ್ನ ಮಾಡಿ ಪ್ರೂವ್ ಮಾಡು, ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು. ಅಂಡರ್ ಪ್ಲೇಯಿಂಗ್ ಕ್ಯಾರೆಕ್ಟರ್. ನಾನು ಅದನ್ನ ಆಕ್ಚುಲಿ ಹೇಳ್ದೆ, ಈ ಕ್ಯಾರೆಕ್ಟರ್ ನಾನು ಇನ್ನೂ ಕಾನ್ಫಿಡೆನ್ಸ್ ಇಲ್ವೋ ಮಗ ಅಂದಿದ ತಕ್ಷಣ, ಏನ್ ಆಟ ಆಡ್ತಾ ಇದೀಯ ನೀನು ಎಲ್ಲ ಬಂತು, ಏನೇನೋ ಬಂತು, ಡ್ಯಾಶ್ ಡ್ಯಾಶ್ ಡ್ಯಾಶ್. ಆಮೇಲೆ ಏನಾಯ್ತು, ಇವನು ಅದೇ ಟೈಮ್ಗೆ ಏನಂದ, ಸರ್ ನಾನು ಸ್ವಲ್ಪ ಇದ್ದೀನಿ, ನೀವು ನನ್ನ ನೋಡಿರೋ, ಬಟ್ ನನ್ನ ಆರ್ಟಿಸ್ಟ್ ಇವನ್ ಕೈಯಲ್ಲಿ ಆಗತ್ತಾ, ಇವನಿಗೆ ಆ ಕೆಪಾಸಿಟಿ ಇದೆಯಾ, ಆ ತಾಕತ್ ಇದೆಯಾ, ನಾನು ಒಂದ್ಸರಿ ಟೆಸ್ಟ್ ಮಾಡ್ಬೇಕು, ಆಡಿಷನ್ ಮಾಡ್ತೀನಿ ಸರ್, ಒಂದು ಸೀನ್ ವರ್ಕ್ ಕೊಡ್ತೀನಿ, ಅವ್ನ ಸೀನ್ ವರ್ಕ್ ಮಾಡಿ ಆಡಿಷನ್ ಎಲ್ಲ ಓಕೆ ಆದ್ರೆ ನಾವು ಪ್ಲಾನ್ ಮಾಡೋಣ ಸರ್. ಸೊ ಈ ಸೀನ್ ಕೊಟ್ಟಾಗ ನಿಮ್ಗೆ ಓಕೆ ಆಗಿತ್ತಾ ಪಾತ್ರ? ಅದಕ್ಕೆ ಅಲ್ವಾ ಸರ್ ಇವತ್ತು ಮಾಡಿರೋದು. 3 ದಿನ ಟ್ರೈನಿಂಗ್ ಕೊಟ್ಟಿದ್ದೀನಿ ಆ ಸೀನ್ಗೆ. ಅವರೇ ಅಲ್ಲ, ಆ ಸೀನ್ಗೆ 3 ದಿನ ಟ್ರೈನಿಂಗ್ ಕೊಟ್ಟಿದ್ದೀವಿ ಅವನಿಗೆ. ಆಮೇಲೆ ಅವ್ನು ಕ್ಯಾಮ್ರಾ ಇಟ್ಟಿದ್ದು ಅವರೇ ಮಾಸ್ಟರ್ ಅದಕ್ಕೆ ಸರ್. ಇನ್ಕ್ಲೂಡ್ ಈ ಸಿನಿಮಾ ಮೇನ್ ಪಿಲ್ಲರ್ ಅಂದ್ರೆ ಅಪ್ಪಾಜಿ. ಇಲ್ಲ ಸರ್, 100% ಸರ್. ಇಲ್ಲ ಕ್ಯಾಮ್ರಾ ಸರ್, ಈ ಸಿನಿಮಾ ಅಲ್ಲ, ಪ್ರತಿಯೊಂದು ಸಿನಿಮಾಗೆ ಒಬ್ಬ ನಿರ್ಮಾಪಕನೇ ಮೇನ್ ಪಿಲ್ಲರ್ ಸರ್. ಅವ್ರು ದುಡ್ಡು ಹಾಕಿದ್ರೆ ನಾವೆಲ್ಲ ಸರ್, ದುಡ್ಡು ಹಾಕಿದ್ರೆ ಮುಂದೆ ಹೋಗಕ್ಕಾಗದು, ಇಲ್ಲ ನಾವೆಲ್ಲ ಮನೇಲಿ ಇರ್ತೀವಿ ಸರ್. ಇವಾಗ ನಮ್ಗೆ ಯಾವ್ದೋ ಒಂದು ಪರ್ಸನಲ್ ಅಭ್ಯಾಸ ಇರುತ್ತೆ ಅಂತ ಕೊಡಿ, ಹಿಂಗನ್ನೋದು, ಹಿಂಗನ್ನೋ ಏನೋ ಮಾಡೋದು, ಮಕ
ಮಾಡ್ತಾ ಇದ್ಯಾ, ಕ್ಯಾಮ್ರಾ ಮುಂದೆ ಹೆಂಗಿರ್ಬೇಕು, ನೀನ್ ಅರುಣ್ ಅಲ್ಲ, ಅಲ್ಲಿ ನೀನ್ ಆರ್ಟಿಸ್ಟ್. ಸೊ ಪ್ರತಿ ಒಂದು ಹೆಜ್ಜೆಲ್ಲೂ ನನಗೆ ಅದು ಕರೆಕ್ಷನ್ ಮಾಡಿ ಆ ಥರನೇ ಬಂದಿರೋದು ಸರ್. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈ ಗಾರ್ಗ ಸಿನಿಮಾದಲ್ಲಿ ಸರ್ ಅದೇನೇ ಹೇಳಿಲ್ಲ, ಫಸ್ಟ್ ಪಾತ್ರ ಬಗ್ಗೆ ನನ್ನ ಕತೆ ಗೊತ್ತಿರೋದ್ರಿಂದ ಈ ಪಾತ್ರ ಮಾಡೋ ಅಂದಾಗ್ಲೇ ನಂಗೆ ಭಯ ಆಗೋಯ್ತು. ನನ್ನ ಯಾಕಂದ್ರೆ ಎನಿ ಆರ್ಟಿಸ್ಟ್ ಕಾನ್ಫಿಡೆನ್ಸ್ ಇರ್ಬೋದು, ಓವರ್ ಕಾನ್ಫಿಡೆನ್ಸ್ ಇರ್ಬೋದು. ಯಾಕಂದ್ರೆ ಆ ಕತೆ ಕೇಳಿದಾಗ, ಆ ಪಾತ್ರ ಕೇಳಿದಾಗ ಅಷ್ಟು ಅಂಡರ್ ಪ್ಲೇ ಇದೆ. ನಾನು ಆಕ್ಚುಲಿ ಇವರೊಂದು ಹೇಳಿದ್ರಲ್ಲ ತಮಿಳ್ ಕತೆ, ನಾನು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಾನು ಹಿಂಗೆ ಮಾಡಬೇಕು. ಸೊ ಸಡನ್ ಆಗಿ ಆಪೋಸಿಟ್ ಕ್ಯಾರೆಕ್ಟರ್ ಬಂದಾಗ ಏನಾಯ್ತು, ಇದು ಆಗುತ್ತಾ ಅನ್ನೋದು ಒಂದು ಡೌಟ್ ಬರುತ್ತೆ. ಬಟ್ ಅವರು ಅದೇ ಟೈಮಲ್ಲಿ ಅವರು ಹೇಳ್ತಾರೆ, ಅಲ್ಲೋ ಮಾಡ್ಕೊಂಡು ಬಂದಿದ್ಯಾ 4 ನಾಟಕ, ಅದರಲ್ಲೂ ಬೇರೆ ಬೇರೆ ಮಾಡಿ, ಯಾಕೆ ಆಗಲ್ವಾ, ಅವರೇ ಕೂತ್ಕೊಂತಾರೆ. ಅವರು ಕೂತ್ಕೊಂಡ್ರು ಸ್ಕ್ರಿಪ್ಟ್ ವರ್ಕ್ಗೆ, ಶಶಿ ಕೂತ್ಕೊಂಡ್ರು, ಅಭಿ ಅಂತ ಒಬ್ರು ಇದ್ರು, ಅವರು ಕೂತ್ಕೊಂಡ್ರು. ಕಂಪ್ಲೀಟ್ ಆಗಿ ಯಾವ ಥರ ಮಾಡು, ಯಾವಾಗ ಸರಿ ಓಕೆ ಮಾಡೋಕ್ಕಾಗತ್ತೆ ಅಂತ ಕಾನ್ಫಿಡೆನ್ಸ್ ಬಂದಾಗ್ಲೇ ಶುರು ಮಾಡಿ. ಓಕೆ ಶಶಿ ಸರ್, ಈ ಗಾರ್ಗ ನಾವು ಟೈಟ್ಲ್ ಕೇಳಿದ ತಕ್ಷಣ ಫಸ್ಟ್ ಇಬ್ಬರದು ರೆಸ್ಪಾನ್ಸ್ ಹೇಗಿತ್ತು ನಿಮ್ಗೆ? ಸರ್ ಗಾರ್ಗ ಆಕ್ಚುಲಿ ಕತೆಗೆ ಗಾರ್ಗ ಅಂತ ಬರ್ದ್ಬಿಟ್ಟಿದೆ ಸರ್. ಗಾರ್ಗನ ಊರಿಗೆ ಅಂತ ಗಾರ್ಗ ಅಂತಾನೆ ಹೇಳೋದು. ಗಾರ್ಗಾಗೆ ವಿಕ್ರಮ್ ಅಡಿಗ ಬರ್ತಾರೆ, ಗಾರ್ಗಾದಲ್ಲಿ ಮಾಬಲ ಐತಾಲ್ ಇರ್ತಾರೆ. ಗಾರ್ಗ ಅನ್ನೋದು ಕತೆಲಿ ಇರೋಂಥ ವರ್ಡ್. ಸೊ ಊರ ಹೆಸರೇ ಗಾರ್ಗ ಅನ್ನೋದು. ಸೊ ಹಿಂಗಿರ್ಬೇಕಾದ್ರೆ ಗಾರ್ಗ ನಮ್ದು 1-2-3 ಆಪ್ಷನ್ ಇದ್ದೇ ಇರುತ್ತೆ ಸರ್ ಪ್ರತಿಯೊಬ್ಬ ಡೈರೆಕ್ಟರ್ ಹತ್ರ. ಸರ್ಗೆ ಫಸ್ಟ್ ನಾನು ಗಾರ್ಗ ಅಂತಾರಂಗೇನೆ ಸರ್ ಸ್ವಲ್ಪ ಸ್ಪಿರಿಚುವಲ್ ನಂಬ್ತಾರೆ. ಇಮಿಡಿಯೇಟ್ ಗುರುಗಳಿಗೆ ಒಂದು ಫೋನ್ ಹೋಗುತ್ತೆ, ಮಗ ನಾಳೆ ಹೇಳ್ತೀನಿ ನಿನ್ಗೆ ಅಂತಾರೆ ಸರ್. ಸೊ ಅದು ಹೋದಾಗ ಗಾರ್ಗ ಫಿಕ್ಸ್, ಅದು ಆಗಿ ಬಂದಿದೆ. ಊರ ಹೆಸರು ಗಾರ್ಗ ಅಂತ ಆಗಿದೆ, ಜೋಗಿನೂ 2 ಅಕ್ಷರ, ಗಾರ್ಗಾನು 2 ಅಕ್ಷರ, ಎಲ್ಲ ಆಗಿ ಬರ್ತಾ ಇದೆ. ಟೈಮ್ ಚೆನ್ನಾಗಿದೆ. ಅದೇನೋ ನಂಬರ್ ಏನೋ ಹೇಳಿದ್ರು, ಆ ನಂಬರ್ ಚೆನ್ನಾಗಿ ನಂಗೆ ಗೊತ್ತಿಲ್ಲ ಅದು. ಸೊ ಇಮಿಡಿಯೇಟ್ ನಾನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನನಗೂ ಆಶೀರ್ವಾದ ಕೊಡಿಸಿ ಗುರುಗಳ ಕೈಲಿ ನಾವು ಚೇಂಬರ್ಗೆ ಟೈಟಲ್ ರಿಜಿಸ್ಟ್ರೇಷನ್ ಕಳಿಸ್ತೀವಿ ಸರ್. ಓಕೆ, ಈ AR ಅವ್ರ ಸಿನಿಮಾಗಳು ನೋಡ್ಕೊಂಡ್ ಬರ್ತಿದೀವಿ ನಾವು, ಹನುಮಂತಂದು ಆ ತರದ್ ಏನಾರ ಅಗೋರಿಗಳ ಪಾತ್ರಗೋಸ್ಕರ ಏನಾರ ಈ ಸಿನಿಮಾ ಆ ರಿಲೇಟೆಡ್ ತರದ್ ಏನಾರ ಇದೆ ಸರ್? ನಂದು ಫಸ್ಟ್ ಸಿನಿಮಾ ಈ ಕತೆಗೆ ಗಾರ್ಗ ಕೇಳ್ತು ಸರ್. ನೆಕ್ಸ್ಟ್ ನಾನು ಯಾವ್ದೋ ಒಂದು ಬೇರೆ ತರ ಮಾಡಿದಾಗ ಅದು ಬೇರೆ ತರ ಕೇಳುತ್ತೆ. ಅಥವಾ ಇನ್ನೊಬ್ಬ ಒಂದು ಕಾಮಿಡಿ ಒಬ್ಬ ಕ್ಯಾರೆಕ್ಟರ್ ತರಲೆ ನನ್ನ ಮಗನ್ ತರ ಮೂರ್ಖ ಅಂತ ಇಡ್ಬೋದು ಸರ್. ಅದಕ್ಕೆ ಹೋಗ್ಬಿಟ್ಟು ನಾನು ಗಾರ್ಗ ಹಂಗೆ ಹಿಂಗೆ ಅಂತ ಇಡಕ್ಕಾಗಲ್ಲ. ಸೊ ಆ ಕತೆಗೆ ಏನ್ ಬೇಕೋ ಆ ಟೈಮಲ್ಲಿ ಅದನ್ನ ಇಡ್ತೀನಿ. ಇದಕ್ಕೆ ಒಂದು ಊರೇ ಹೀರೋ ಆಗಿ ನಿಂತಾಗ ಸರ್, ಆ ಊರ್ ನೇಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಗಾರ್ಗ ಅಂತ ಇಡ್ತೀವಿ. ಸೊ ಸೌಂಡಿಂಗ್ ಇರ್ಲಿ ಅಂತ. ನಮ್ ಬರೀ ಗಾರ್ಗ ಅಂತಲ್ಲ ಸರ್, ಪ್ರತಿ ಒಂದು ಕ್ಯಾರೆಕ್ಟರ್ ನೇಮನ್ನು ನಾವು ತುಂಬಾ ಬ್ಯಾಕ್ ಎಂಡ್ ವರ್ಕ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಮಹಾಬಲ ಆಯ್ತಾಲ್, ಗಜಾನನ ಆಯ್ತಾಲ್, ವಿಕ್ರಮ್ ಅಡಿಗ, ಈ ತರ ಪೆಕ್ಯುಲರ್ ನೇಮ್ಸ್ನೇ ಇಡಬೇಕು. ಅದಕ್ಕೆ ಊರ್ ಅಂತ ಬಂದಾಗ ನಮ್ಗೆ ಏನಾಯ್ತು, ವಿ ಆರ್ ಸೋ ಕಾನ್ಶಿಯಸ್, ಕೇಳ್ತಾ ಇರಂಗೇನೆ ಒಂದು ಸೌಂಡ್ ಇರ್ಬೇಕು ಊರ್ಗೆ, ಟೈಟಲ್ಗಲ್ಲ. ಹಿಂಗ್ ಇರ್ಬೇಕು. ಅದು ನಮ್ಗೆ ಕೇಳಕ್ಕೆ ಒಂಥರ ಗಾರ್ಗಾನ, ಏನದು ಗಾರ್ಗ ಅಂತ ಅನ್ಸ್ಬೇಕು. ಯಾಕಂದ್ರೆ ಸ್ಟೋರಿ ನರೇಟ್ ಮಾಡ್ಬೇಕು ಫಸ್ಟ್, ನಾನು ತೋರ್ಸೋದ್ ಆಮೇಲೆ ಸರ್. ನರೇಟ್ ಮಾಡ್ಬೇಕಾದ್ರೆ ಈ ಶುಡ್ ಫೀಲ್ ದಟ್ ವೇಟ್, ಗಾರ್ಗಾನ ವೇಟ್ ಕಾಣಿಸ್ಬೇಕು. ಅದಕ್ಕೆ ನಾವು ಆ ಟೈಟಲ್ ಗಾರ್ಗ ಅಂತ ಇಟ್ಟಾಗ ಇವರು ಅಂದ್ರೆ ಅವ್ರ ಜೋಗಿ ಮತ್ತೆ ಟೈಟಲ್ಗಳು ಅವ್ರದ್ದು ನೀವು ನೋಡಿರ್ಬೋದು ಸರ್. ಇಟ್ಸ್ ಲೈಕ್ ಈಸಿಯಾಗಿ ಗೊತ್ತಾಗುತ್ತೆ ಜನಕ್ಕೆ, ಆ ತರ ಟೈಟಲ್ ಚೂಸ್ ಮಾಡ್ಕೊಂಡ್ ಬಂದಿರೋದು. ಸೊ ಆ ತರ ಇರ್ಬೇಕಾದ್ರೆ ನಂದು ಅವ್ರಿಗೆ ವರ್ಕ್ ಆಗುತ್ತೆ ಬಿಡೋ, ವಿ ಹ್ಯಾಡ್ ನೋ ಸೆಕೆಂಡ್ ಥಾಟ್, ಇಮಿಡಿಯೇಟ್ ನಮ್ಗೆ ಎಲ್ಲಾನು ಆಗ್ ಬಂತು. ಅವಾಗ ಗುರುಗಳ ಕಡೆಯಿಂದಾನು ಓಕೆ ಆಗುತ್ತೆ, ಸರ್ ಕಡೆಯಿಂದ. ಈ ಅರುಣ್ ಈಗ ನನ್ಗೆ ಹೆಂಗಿತ್ತು ಅಂದ್ರೆ, ಆಸ್ ಅ ಬೀಂಗ್ ಅ ಡೈರೆಕ್ಟರ್, ಅರುಣ್ ಈಸ್ ಅ ಯಂಗ್ಸ್ಟರ್ ಆಸ್ ಅ ಫ್ರೆಂಡ್, ಸರ್ ಈಸ್ ಅ ಎಕ್ಸ್ಪೀರಿಯನ್ಸ್ಡ್ ಗೈ. ನಾನು ಒಂಥರ ಮಧ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಂದ್ರೆ ಈ ಯಂಗ್ಸ್ಟರ್ಸ್ ಏನಿದೆ ಒಪಿನಿಯನ್, ಸ್ವಲ್ಪ ನಮ್ಮಕ್ಕಿಂತ ಸೀನಿಯರ್ಸ್ ಏನಿದೆ ಒಪಿನಿಯನ್, ಎಲ್ಲ ಒಪಿನಿಯನ್ಸ್ ನನಗೆ ಕೇಳ್ಕೊಂತ ಇದೆ ನಾನು. ಸೊ ಒಂದೊಂದ್ಸತಿ ಏನಾಗುತ್ತೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಬಟ್ ದೆನ್ ವಿ ಹ್ಯಾವ್ ಟು ಜಡ್ಜ್ ಈಸ್ ರೈಟ್ ಆರ್ ಈಸ್ ರೈಟ್ ಅಂತ. ಯಾಕಂದ್ರೆ ನಾವು ಜನಕ್ಕೆ ಕೊಡ್ತಾ ಇದೀವಿ, ಅಲ್ಲಿ ದೊಡ್ಡವರು ನೋಡ್ತಾರೆ, ಚಿಕ್ಕ ಎಂಡ್ ಆಫ್ ದ ಡೇ ಎಲ್ಲರಿಗೂ ಇಷ್ಟ ಆಗ್ಬೇಕು. ಅಲ್ಲಿ ಹುಟ್ಟಂತ ಟೈಟಲ್ ಗಾರ್ಗ ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ರೂ ಚೆನ್ನಾಗಿದೆ ಸೌಂಡಿಂಗ್ ಅಂತಾರೆ. ನಮ್ಗೆ ಅಲ್ಲಿ ನೋ ಸೆಕೆಂಡ್ ಥಾಟ್ ಅನ್ನೋದೇ ಬರಲ್ಲ, ಅಲ್ಲಿ ಓಕೆ ಆಗುತ್ತೆ ಸರ್. ನಿಮ್ಮ ಪಾತ್ರದ ಪ್ರಿಪರೇಷನ್ ಹೇಗಿತ್ತು ಸರ್? ಪಾತ್ರದ ಪ್ರಿಪ್ರೇಷನ್ ಅಂತ ಅದೇ ಸೀನ್ ವರ್ಕ್ ತುಂಬಾ ನಡೀತು ಸರ್. ಎಕ್ಸ್ಟ್ರೀಮ್ ಸೀನ್ ವರ್ಕ್ ನಡೀತು, ಇನ್ಕ್ಲೂಡಿಂಗ್ ಪಾತ್ರ ಅಂದಾಗ ಈವನ್ ಮೇಕ್ ಓವರ್ ಅಲ್ಲೂ ಅಷ್ಟೇ, ಇವನ್ ಹೇರ್ ಸ್ಟೈಲ್ ಅಲ್ಲೂ ಅಷ್ಟೇ. ಇವಾಗ ನಮ್ಮ ಹೇರ್ ಸ್ಟೈಲಿಸ್ಟ್ ಬಂದು ಬಾಂಬೆಲಿ ಅಮಿತ್ ಅಂತ ಇದ್ರು. ಸೊ ಅವ್ರಿಗೆ ನನ್ಗೊಂದು ಹೇರ್ ಸ್ಟೈಲ್ ಬೇಕು ಸಿನಿಮಾಗೆ ಅಂತ ಅಂದಿದ ತಕ್ಷಣ ಅವರು, ಇಲ್ಲ ಹೇರ್ ಸ್ಟೈಲ್ ಅಂದ್ರೆ ನಿನ್ ಸಿನಿಮಾಗಲ್ಲ, ನನ್ನ ಕ್ಯಾರೆಕ್ಟರ್ ಏನು, ಆ ಕ್ಯಾರೆಕ್ಟರ್ ಎಲ್ಲಿ ನಡೀತೈತೆ, ಏನ್ ತರ ಕಾನ್ಸ್ಟ್ಯೂಮ್ ಆಗ್ತದೆಯಾ. ಸೊ ಇವನ್ ಇನ್ಕ್ಲೂಡಿಂಗ್ ಆ ಹೇರ್ ಸ್ಟೈಲು ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿ ಆ ಹೇರ್ ಸ್ಟೈಲ್ ಮಾಡಿಸಿದ್ರು. ಆಸ್ ಯೂಶುವಲ್ ನಮ್ದು ಸೀನ್ ವರ್ಕ್ಸು ಯಾವ ಥರ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ನಡೀತು ಸರ್ ಒಂದಷ್ಟು. ಓಕೆ ಓಕೆ ಅಪ್ಪಾಜಿ, ಆ ಟೈಟಲ್ಗಳು ಮೊದಲು ಹಳೆ ಸಿನಿಮಾಗಳದು ದೊಡ್ಡ ಒಲವೆ ಮಂದಾರ ಹೂವೆ ಆ ಥರ ದೊಡ್ಡ ಟೈಟಲ್ಗಳು ಇರ್ತಿದ್ವು. 2 ಅಕ್ಷರ ಟೈಟಲ್ ನಿಮ್ಮ ಜೋಗಿಗೂ ಅದೇ ಇಟ್ಟಿದ್ರಿ, ಈ ಸಿನಿಮಾಗೂ ಅದೇ. ಅಲ್ಲೆಲ್ಲ ರಿಲೇಟ್ ಆಗತ್ತಾ ಅಪ್ಪಾಜಿ ಟೈಟಲ್ಗಳ ವಿಷಯದಲ್ಲಿ ಅಂತ? ಇಲ್ಲ, ಆ ಥರ ರಿಲೇಟ್ ಅಂತೂ ಆಗಲ್ಲ.
ಅವ್ನು ಗಾರ್ಗಾನ್ ಕೂಡ ಡಿಫ್ರೆಂಟ್ ನೇಮು ಸಮಥಿಂಗ್ ಬೇರೆ ತರ ಕಾಣಿಸೋ ರೆಗ್ಯುಲರ್ ಅಲ್ಲ, ಅದಕ್ಕೋಸ್ಕರ ವಿ ಫೈನಲೈಸ್ಡ್. ಓಕೆ ಅದು 2 ಅಕ್ಷರ ಅಂತಲ್ಲ, ಓಕೆ ಜಸ್ಟ್ ಲೈಕ್ ವಿ ಫೈನಲೈಸ್. ಸೌಂಡಿಂಗ್ ಸಾರಿ ಗಾರ್ಗ ಅಂದ್ರೆ ಅದೊಂದು ವೇಟ್ ಇದೆ ಆಕ್ಚುಲ್ ಆಗಿ. ಓಕೆ ಆಮೇಲೆ ಆ ಕತೆಗೆ ಆ ವೇಟ್ ಇದೆ, ಟೈಟಲ್ಗೂ ವೇಟ್ ಇದೆ, ಆ ಊರಿನಲ್ಲಿ ನಡೆಯೋ ಒಂದು ಇನ್ಸಿಡೆಂಟ್ಸ್ಗೂ ಆ ವೇಟ್ ಇದೆ. ವರ್ಡಿಂಗ್ಸ್ ವೇಟ್ ಇರೋದಕ್ಕೆ ಆ ಒಂದು ಶಬ್ದನು ಸೂಟ್ ಆಯ್ತು ಅಲ್ಲಿ. ಓಕೆ. ಈ ಸಿನಿಮಾದಲ್ಲಿ ಅಗೋರಿಗಳ ಪಾತ್ರ ಇದೆಯಲ್ಲ, ಅದು ಲಾಸ್ಟ್ ಎಂಡಿಂಗ್ ಅಲ್ಲಿ ಏನೋ ಅಗೋರಿ ಸೀನ್ಸ್ಗಳಿದೆ, ಅದಕ್ಕೆ ಎಷ್ಟು ಖರ್ಚೆಲ್ಲ ಮಾಡಿದ್ರಿ, ಆ ಸೀನ್ಸ್ ಎಲ್ಲ ಹೇಗ್ ಮಾಡಿದ್ರಿ, ಪ್ಲಸ್ ಅದು ಎಲ್ಲ ರೆಫರೆನ್ಸ್ ತಗೊಂಡಿದ್ರಿ ಆ ಸೀನ್ಸ್ ಮಾಡಿ? ಇಲ್ಲ ಸರ್, ಸಿ ದ ಮೇಜರ್ ಪ್ರಾಬ್ಲಮ್ ನಮ್ಗೆ ಆಗಿದೆ ಏನಕ್ಕೆ ಅಂದ್ರೆ ನಮ್ಗೆ ರೆಫರೆನ್ಸ್ ಸಿಗ್ಲಿಲ್ಲ. ನಾವು ಒಂದು ಈ ತರ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕು ಅಂದಾಗ ಫಸ್ಟ್ ಇದೊಂದು 200x200 ಜಾಗ ಬೇಕಾಗತ್ತೆ ನನಗೆ, 2 ಸ್ಕ್ವೇರ್ ಫೀಟ್. ಸೊ ಹಿಂಗ್ 200 ಫೀಟ್ ಹಿಂಗ್ 200 ಫೀಟ್ ಬರುತ್ತೆ. ಸೊ ಇದೆಲ್ಲಿ ಅಂದಾಗ ರಾಮೋಜಿ ಫಿಲಮ್ ಸಿಟಿ, ನಿನ್ ದುನಿಯಾ ಸಿಗುತ್ತೆ ಅಂತಾರೆ ಸರ್. ನಾವು ಹೋಗ್ತೀವಿ ಅಲ್ಲಿ ಹೋಗಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ನಾವು ಮ್ಯಾಚ್ ಮಾಡಕ್ ಆಗಲ್ಲ. ಇಷ್ಟು ಜನ ಕ್ರೂ ಮೆಂಬರ್ಸ್, ಇಷ್ಟು ಜನ ಇದು ನಾವೆಲ್ಲ ಅಲ್ಲಿ ಟ್ರಾವೆಲ್ ಆಗಿ ನಾವು ಸ್ಟೇ ಆಗಿ, ಸೊ ವೇರ್ ವಿ ಆರ್ ಸ್ಟ್ಯಾಂಡಿಂಗ್. ಒಂದು ಸರ್ ಬಿಸ್ನೆಸ್ ಅಲ್ಲಿ ಮತ್ತೆ ಒಂದು ಪ್ರೊಡಕ್ಷನ್ ಅಲ್ಲಿ ಒಬ್ಬ ಮ್ಯಾನೇಜರ್ ತರ ವರ್ಕ್ ಮಾಡ್ತಾರೆ ಸರ್. ಪ್ರತಿಯೊಂದು ಕಾಸ್ಟ್ ಹಿಂಗ್ ಹೇಳ್ತಾರೆ, ಇದಕ್ಕೆ ಇಷ್ಟ ಆಗುತ್ತೆ, ಇದು ಹಿಂಗಾಗುತ್ತೆ. ಅಲ್ಲಿ ನಾವು ನಮ್ದು ಒಂದು ಸ್ಕೇಲ್ ಇದೆಯಲ್ಲ, ಅದು ಇಡೀ ಬೇರೆನೇ ಸ್ಕೇಲ್ ಕಾಣುತ್ತೆ. ಮತ್ತೆ ಇಷ್ಟು ಜನ ಆರ್ಟಿಸ್ಟ್ ನಾವು ಗುಡ್ಡೆ ಹಾಕೋದಿದೆಯಲ್ಲ ಸರ್, ಅದು ಇಟ್ಸ್ ನಾಟ್ ಲೈಕ್ 1 ಡೇ ಟ್ರಾವೆಲಿಂಗ್ ಡೇಟ್ ತಗೋಬೇಕು, ಮತ್ತೆ ಇನ್ನು ಶೂಟಿಂಗ್ ಮತ್ತೆ ವಾಪಸ್ ಟ್ರಾವೆಲಿಂಗ್, ಅದು ಕಷ್ಟ ಆಗುತ್ತೆ, ಇದೆಲ್ಲ ವರ್ಕ್ ಆಗಲ್ಲ ಅಂದಾಗ ನಾವೇನ್ ಮಾಡ್ತೀವಿ, ಕರ್ನಾಟಕದಲ್ಲಿ ಹಿಂಗ್ ಮಾಡಬಹುದು ತುಂಬಾ ಹುಡ್ಕಾಡ್ತೀವಿ ಸರ್. ನಮ್ಗೆ ಎಲ್ಲೂ ಸಿಗಲ್ಲ, ಸೆಟ್ಸ್ ಗಳು ಹಾಕಿದ್ರೆ ಅಥವಾ ಲೊಕೇಶನ್ ಅದೊಂದೇ ಲೊಕೇಶನ್, ಅದೊಂದೇ ಸೆಟ್ ಹಾಕಿದ್ದು. ತುಂಬಾ ಕಡೆ ಹುಡ್ಕಾಡ್ತೀವಿ. ಎಂಡ್ ಆಫ್ ದ ಡೇ ವಿಲ್ ಡಿಸೈಡ್, ವಿಲ್ ಬಿಲ್ಡ್ ಅ ಸೆಟ್. ಹೆಂಗ್ ಸೆಟ್ ಮಾಡೋದು, ಆಗ 200 ಫೀಟ್ ಗ್ರೀನ್ ಮ್ಯಾಟ್, 80 ಫೀಟ್ ಹೈಟ್, ಇದು 4 ಸೈಡ್ ಕವರ್ ಆಗ್ಬೇಕು ಅಂತ. ಸೊ ಇಟ್ಸ್ ಅ ಹ್ಯೂಜ್ ಟಾಸ್ಕ್, ನಮ್ಮಲ್ಲಿ ಯಾರು ಮಾಡಿರ್ಲಿಲ್ಲ ಆಗ. ಸೊ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ವೀಲ್ ವರ್ಕ್, ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ, ನಿಂಗೆ ಏನ್ ಬೇಕು ಹೇಳು ಅಂತ. ಸರ್ ಗ್ರೀನ್ ಕಾಣ್ಬೇಕಷ್ಟೇ, ಅಲ್ಲಿ ಒಂದ್ 2 ಮರ ಬಂದ್ಬಿಟ್ಟೈತೆ. ಓ ಗ್ರೀನ್ ವರ್ಕ್ ಆಗ ಸರ್, ಬ್ಲೂ ಮ್ಯಾಟ್ ಬೇಕು ಸರ್ ಅಂತೀನಿ. ಅಲ್ಲಿ ಬ್ಲೂ ಮ್ಯಾಟಾ, ಸರಿ ಬ್ಲೂ ಯಾವ ತರ ಬ್ಲೂ ಬೇಕು, ಇಲ್ಲೇ ಹೋಗ್ಬಿಟ್ಟು ಒಂದು ಬ್ಲೌಸ್ ಪೀಸ್ ತರ್ತೀನಿ ನಾನು ಇಲ್ಲಿ ಪಕ್ಕದಿದ. ಸರ್ ಬ್ಲೂ ಮೆಟಲ್ ಅಂದ್ರೆ ಏನು ಅಲ್ಲ ಸರ್, ಈ ಬ್ಲೂ ಕಾಣಿಸ್ತಿದೆಯಲ್ಲ ಸರ್, ಇದು ಇಷ್ಟು ಹಿಂಗಿರ್ಬೇಕು, ನಿನ್ ಕೆಲಸ ಆಯ್ತು ಹೋಗು ಅಂದ್ರು. ಅದೆಲ್ಲಿಂದ ತರ್ಸಿಲ್ಲ ಸರ್, ಅದು ಅಲ್ಲ ಮೆಟೀರಿಯಲ್, ಬಟ್ಟೆ ಬಂದಿದ್ದು, ಬಟ್ಟೆ ನಂಗೆ ಎಷ್ಟು ಟನ್ ಬೇಕಾಗಿರುತ್ತೆ ಅಂದ್ರೆ ಅದನ್ನ ಮಾಡಕ್ಕೆ, ಅದು ರೋಲ್ ಅಲ್ಲಿ ಬರುತ್ತೆ. ಎಷ್ಟೋ ಟನ್ ಲಾರಿಲ್ ಬಂದಿ ಸರ್, ಇಲ್ಲಿ 7 ಜನ ಟೈಲರ್ ಗಳು ಕೂತ್ಕೊಂಡು ಸ್ಟಿಚ್ ಮಾಡಿದ್ದು. ಸೊಲ್ಲಾಪುರಿಂದ ಬಂದಿರೋದು, ಸ್ಟಿಚ್ ಮಾಡಿ ರಾಮಜಲ, ಕರ್ನಾಟಕ, ಬ್ಯಾಂಗ್ಳೂರ್, ಎಲ್ಲಾ ಕಡೆ ಹುಡುಕ್ತಾ ಇದೀವಿ. ನಮ್ ಬೆಂಗಳೂರು ಯೂನಿವರ್ಸಿಟಿ ಆಯ್ತು ಜಾಗ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಗ್ರೌಂಡ್ ಇದೆಯಲ್ಲ, ಅಲ್ಲಿ ಎದುರುಗಡೆ ಸೆಟ್ ಆಗ್ತೀವಿ ನಾವು. ಅದು ಹೆಂಗೇನೆ 4 ಸೈಡ್ ಫಾರೆಸ್ಟ್, ಗಾಳಿ ಬಡ್ತಾಗೆ ಫಸ್ಟ್ ಒಂದು ಇದು ಹಾಕ್ತೀನಿ, ನೋಡು ಆಗ್ತೇನೆ ಅಕ್ಕನ್ ಹಿಂಗ್ ಅನ್ಕೊಂಡೆ, ಟ್ರರ್ ಅಂತ ಅರ್ದ್ಬಿಡ್ತು ಸರ್. ಅಯ್ಯೋ ಅಂದ್ರೆ ಅವಾಗ ಏನ್ ಮಾಡಿ ಇಬ್ರಿಗೂ ತಲೆ ಕೆಟ್ಟೋಯ್ತು. ಇದು ಆಗ ಒಬ್ಬ ಸಿವಿಲ್ ಇಂಜಿನಿಯರ್ನ ಕರ್ಸಿ ಎಲ್ಲ ಪ್ಲಾನ್ ಮಾಡಿ, ಈ ಮೆಶ್ ಬರುತ್ತಲ್ಲ ಗ್ರೀನ್ದು, ಅದು ಏರ್ನ ರೊಟೇಷನ್ ಮಾಡಕ್ಕೆ ಸ್ಕ್ಯಾಫೋಲ್ಡಿಂಗ್ ಹಾಕಿ, ಆ ಮೆಶ್ ಹಾಕಿ ಅದ್ರ ಮುಂದೆ ಬ್ಲೂ ಮ್ಯಾಟ್ ಹಾಕ್ತಿವಿ. ಅದು ಜಸ್ಟ್ ಇದು ಸೆಟ್ ಆಗ್ತಾ ಇಲ್ಲ, ಬರೀ ಮ್ಯಾಟ್ ಹಾಕಕ್ ಇಷ್ಟು ಪ್ರಯತ್ನಗಳು. ಅದ್ ಹಾಕದ್ಮೇಲೆ ನಾವು ಒಳಗಡೆ ಸೆಟ್ ಹಾಕಕ್ ಸ್ಟಾರ್ಟ್ ಮಾಡ್ತೀವಿ. ಸೆಟ್ ಹಾಕಿ ನಾವು ವಿಲ್ ಕ್ರಿಯೇಟ್, ಎಲ್ಲಾ ಟೆಕ್ನಿಷಿಯನ್ಸ್ನು ಇಲ್ಲೇ ಇಟ್ಕೊಂಡು ನಮ್ಮವರೇ ನಾವು ಯಾಕಂದ್ರೆ ನಾನು VFX ಸ್ಟೂಡೆಂಟ್ ಆಗಿರೋದ್ರಿಂದ, ಓಕೆ ಗ್ರೀನ್ ಮ್ಯಾಟ್ ಅಂದ್ರೆ ಅದು ಎಲ್ಲಿಂದ ನಾವು ತರಬೇಕು, ಬ್ಲೂ, ಇಟ್ಸ್ ಜಸ್ಟ್ ಅ ಕೀಯಿಂಗ್ ಅನ್ನೋಕೆ. ಈಗ ಒಂದು ಗ್ರೀನ್ ಅನ್ನೋದು ಕ್ರೋಮಾ ಕೀ ಅನ್ನೋದು, ಆ ಕ್ರೋಮಾ ಕೀ ಸಿಗ್ಬೇಕು ಸಾಫ್ಟ್ವೇರ್ಗೆ. ಸೊ ಬ್ಲೂಗೆ ಅದು ಸಿಗುತ್ತಾ, ನಾವು ಒಂದು ಪೀಸ್ ತಂದ್ವಿ, ಕೀ ಮಾಡಿದ್ವಿ, ಸಿಗ್ತಾ ಇದೆ. ನಮ್ಮ ಭಾಸ್ಕರ್ ಅಂತ ಒಬ್ರು ಇದ್ರು ಸೂಪರ್ವೈಸರ್, ಶಶಿ ತಲೆನೇ ಕೆಡ್ಸ್ಕೋಬೇಡ, ಅವರು ನಾವೆಲ್ಲ ಫ್ರೆಂಡ್ಸ್, ಡನ್. ಸೊ ನಂಗೆ ಈ ತರ ಒಬ್ರು ಇರ್ಬೇಕಾದ್ರೆ ಏನಾಯ್ತು, ರಿಕ್ವೈರ್ಮೆಂಟ್ ನಾವ್ ಏನ್ ಕೇಳ್ತಾ ಇದ್ವಿ ಸರ್. ಮತ್ತೆ ನಾನು ಇನ್ನೊಂದ್ ಕಡೆ ಹೇಳಿದ್ದೆ, ಬೇರೆಯವರು 100 ರೂಪಾಯಿ ತರ್ಬೋದು ಸರ್, ರಾಮಪ್ರಸಾದ್ ಸರ್ ಒಬ್ರಿಗೆ ಕೆಪಾಸಿಟಿ 10 ರೂಪಾಯಿ ತರಕ್ಕೆ ಕಡಿಮೆ ಮಾಡಿ ತರಿಸಿದೆ ಸರ್, ಅಷ್ಟೇ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ. ಅಂದ್ರೆ ತುಂಬಾ ಕಡಿಮೆ ಸರ್. ಈ ಪ್ರೊಡಕ್ಷನ್ ಕಾಸ್ಟ್ ಇದ್ರೆ ಗಾರ್ಗ ಒಂದು ರೆಗ್ಯುಲರ್ ಒಂದು ಎಕ್ಸ್ಪೆಂಡಿಚರ್ ನಾವು ಮಾಡ್ತೀವಿ ಅಂತ ಅವತ್ತು ಲೆಕ್ಕ ಹಾಕಿದಾಗ 20 ಇಂದ 22 ಕೋಟಿ ರೂಪಾಯಿ ಬಜೆಟ್ ಕಾಣುತ್ತೆ ಸರ್, ಆನ್ ಪೇಪರ್. ಭಯ ಆಗುತ್ತೆ, ಹೆಂಗೆ ಹೊಸ ತಂಡ, ಬಟ್ ಕತೆ ಚೆನ್ನಾಗಿದೆ ಕೇಳಕ್ಕೆ. ಇದು ಮಾಡ್ಬೇಕು, ಈ ಒಂದು ಬಜೆಟ್ ಅಲ್ಲಿ ಹೆಂಗ್ ಆಗುತ್ತಾ, ಚಾನ್ಸೇ ಇಲ್ಲ, ಹೆಂಗ್ ಮಾಡ್ಬೋದು, ಬೆಟರ್ ಪ್ಲಾನ್ ಮಾಡೋಣ ಅಂದ್ಬಿಟ್ಟು ದೆನ್ ವಿಲ್ ಸ್ಟಾರ್ಟ್ ವರ್ಕಿಂಗ್ R&D ಮಾಡಕ್. ಆಗ ಸರ್ ರಿಕ್ವೈರ್ಮೆಂಟ್ ಗಳು ಕೇಳ್ತಾ ಹೋಗ್ತಾರೆ. ಆ ರಿಕ್ವೈರ್ಮೆಂಟ್ ಅದಕ್ಕೆ ಸೊಲ್ಲಾಪುರಿಂದ ಬಟ್ಟೆ ಬಂದಂಗೆ, ಇದೇ ಗ್ರೀನ್ ಮ್ಯಾಟ್ ನಾವೇನಾದ್ರು ಒಂದು
ಸ್ಟುಡಿಯೋಯಿಂದ ತರ್ತೀವಿ ಅಂತಿದ್ರೆ ಜಾಸ್ತಿ ದ ಕಾಸ್ಟ್ ವುಡ್ ಹ್ಯಾವ್ ಬೀನ್ ಸಮ್ವೇರ್ ಎಲ್ಸ್. ಹೌದು ಸೊಲ್ಲಾಪುರಿಂದ ಟನ್ ಲೆಕ್ಕದಲ್ಲಿ ಬರುತ್ತಲ್ಲ ಸರ್, ಅಲ್ಲಿ ಎಷ್ಟು ಕಾಸ್ಟ್ ಮಾಡ್ತಾರೆ ಹೌದು ಗೊತ್ತಾಯ್ತು. ಸೊಲ್ಲಾಪುರಲ್ಲಿ ಡೈಯಿಂಗ್ ಮಾಡ್ತಾರೆ. ವೈಟ್ ಡೈ ಮಾಡಿಸಿ ತರಿಸಿರೋದು. ಡೈ ಮಾಡಿಸಿ ಇವ್ನು ಯಾವ ಕಲರ್ ಬೇಕು ಕಳಿಸ್ಬಿಟ್ಟು ಡೈ ಮಾಡಿಸಿ ತರಿಸಿರೋದು. ಓಕೆ ಓಕೆ ನಾವು ಸ್ಯಾಂಪಲ್ ಕಳ್ಸಿದ್ವಿ, ನಗಾಡ್ತಾರೆ ಬೇರೆಯವರು ಬ್ಲೌಸ್ ಪೀಸ್ ಕಳ್ಸಿದ್ವಿ ಸರ್ ಸ್ಯಾಂಪಲ್ಗೆ, ಈ ಕಲರ್ ಬಂದ್ರೆ ಸಾಕು ಅಂತ. ಓಕೆ ಯಾಕೆ ನಾನು ಗ್ರೀನ್ ಮಾಡಿ ಕಳ್ಸಿಬಿಟ್ರೆ ಕ್ಲಾತ್ ಎಲ್ಲ ನೋಡ್ತಾರೆ, ಮುಟ್ಟೋದು ಬೇಡ ಸರ್, ನನ್ಗೆ ಕಲರ್ ಕಾಣ್ಬೇಕು, ಕ್ಯಾಮ್ರಾಗೆ ಕೀ ಆಗ್ಬೇಕು, ಇಷ್ಟೇ ನಮ್ದು ಕಾನ್ಸೆಪ್ಟ್ ಇದ್ದಿದ್ದು. ಓಕೆ. ಅದು ವರ್ಕ್ ಸಕ್ಕದಾಗ ವರ್ಕ್ ಆಯ್ತು ನಮ್ಗೆ. ಅರುಣ್ ಸರ್, ನಿಮ್ಗೆ ಇಂಡಸ್ಟ್ರಿಗೆ ಬರ್ಬೇಕಂತ ಯಾವಾಗಿಂದ ಇಷ್ಟ ಆಯ್ತು? ಈಗ ಬರ್ತಿದ್ದಂಗೆ ನಿಮ್ಗೆ ಫೇಮ್ ಅಂತ ಸಿಗ್ತಿದ್ಯಾ ಅಂತ? ಸರ್ ಫೇಮ್ ಅನ್ನೋದಕ್ಕಿಂತ ಸರ್ ಏನಂತಂದ್ರೆ ಒಳ್ಳೆ ಕತೆ ಬೇಕು. ಫೇಮ್ ಇಸ್ ಸೆಕೆಂಡ್ರಿ ಸರ್. ಚೆನ್ನಾಗಿರೋ ಸಿನಿಮಾ ಮಾಡಿದ್ರೆ ಅದು ಬರುತ್ತೆ. ಫೇಮ್ಗೆ ಅಂತ ಸಿನಿಮಾ ಮಾಡೋದು ಬೇರೆ, ಸಿನಿಮಾಗೆ ಸಿನಿಮಾ ಮಾಡೋದು ಕರೆಕ್ಟ್, ಕತೆಗೆ ಸಿನಿಮಾ ಮಾಡುತ್ತೆ. ಕರೆಕ್ಟ್. ಸೊ ಅದು ಬರುತ್ತೆ, ಹಿಂದೆ ಬರುತ್ತೆ. ಅದು ದಟ್ ಇಸ್ ಇರುತ್ತೆ, ಇರಲ್ಲ, ಅಪ್ ಆ್ಯಂಡ್ ಡೌನ್ ಇರುತ್ತೆ. ಬಟ್ ಒಳ್ಳೆ ಸಿನಿಮಾ ಯಾವಾಗಲೂ ಇದ್ದೇ ಇರುತ್ತೆ. ಕರೆಕ್ಟ್. ಓಕೆ. ಕತೆ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು ಅದೇ ತುಂಬ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ಸರ್. ಸ್ಟುಡಿಯೋಲಿ ಡಬ್ಬಿಂಗ್ ಮಾಡೋದು, ಎಲ್ಲರೂ ದೊಡ್ಡವರು ಬರೋದು, ಡಬ್ಬಿಂಗ್ ಮಾಡೋದು, ಅದೊಂಥರ ಫ್ಯಾಂಟಸಿ ಇತ್ತು ಮಾಡಬೇಕು ಅಂತ. ಯಾರು ಡಬ್ಬಿಂಗ್ ನೋಡಿದ್ರಿ ಅಪ್ಪಾಜಿ ಸ್ಟುಡಿಯೋದಲ್ಲಿ? ಸರ್ ನಾನು ಶಾಸ್ತ್ರಿ ನೋಡಿದ್ದೀನಿ, ನಂದಿ ನೋಡಿದ್ದೀನಿ, ಓಕೆ, ಮೆಜೆಸ್ಟಿಕ್ ಪೂಜೆ ಡೇ ಇಂದ ನೋಡಿದ್ದೀನಿ. ಹೌದು, ದರ್ಶನ್ ಸರ್ ಕೈನೆಟಿಕ್ ಹೊಂಡ ಇತ್ತು. ಓಕೆ. ನಾನು ಅವಾಗ ವಾಣಿ ಸ್ಕೂಲಲ್ಲಿ ಓದ್ತಿದ್ದೆ. ಬೆಳಗ್ಗೆ ಬಂದ್ರೆ ಇದ್ರ ಮನೆ ಪೂಜೆ ಗೀಜೆ ನಮ್ಗೊಂಥರ ಖುಷಿ, ಚಿಕ್ಕ ಹುಡುಗರಲ್ವಾ, ಬೆಳಗ್ಗೆ ಕ್ಲೀನ್ ಮಾಡಕ್ಕೆ ಅವರೆಲ್ಲ ಅವ್ರು ನಿಂತ್ಕೊಂಡು ಮಾಡೋರು, ಅವ್ರು ಕರ್ಕೊಂಬರೋರು. ಓಕೆ ಸರ್ ಕೈನೆಟಿಕ್ ಹೊಂಡ ದರ್ಶನ್ ಸರ್ ಬೆಳಗ್ಗೆ ಮೋಸ್ಟ್ ಪ್ರಾಬ್ಲಿ ಒಂದು 6:30 ಬೆಳಗಿನ ಜಾವ ಓಕೆ ಅವರು ಮಾರ್ಕೆಟ್ಗೆ ಹೋಗಿ ಹೂವಗಳನ್ನ ಕವರಲ್ಲಿ ತಗೊಂಡ್ಬಂದು ನಮ್ಗೆ ಅವಾಗ ಇವತ್ತು ಡಿ ಬಾಸ್, ಅವತ್ತು ಒಬ್ರು ಆರ್ಟಿಸ್ಟ್, ಇವತ್ತು ನಾನು ಹೆಂಗಿದ್ದೀನೋ ಅವತ್ತು ಆರ್ಟಿಸ್ಟ್ ಅವರೇ. ಅವರು ಪೋಸ್ಟರ್ಗಳೆಲ್ಲ ಅಂಟಿಸಿ ಹಾರ ಎಲ್ಲ ಹಾಕಿ ಸಿಂಗಲ್ ಪರ್ಸನ್ ಸರ್ ಓಕೆ ಅವ್ರು ಮಾಡಿದ್ರು. ಅದನ್ನ ನೋಡಿದ್ದೀನಿ ಸರ್. ಇವತ್ತು ಹೇಳ್ತಾರೆ ಅವ್ರ ಹೆಸರು ಹೇಳ್ಬಿಟ್ಟು ಸಾಂಗ್ ಬಿಡ್ತಾರೆ ಹಂಗೆ ನೋಡಿ. ನಾವು ಅವಾಗ ಚಿಕ್ಕ ಹುಡುಗರಿಂದ ನೋಡ್ಕೊಂಡ್ ಬಂದಿದ್ದು, ಅದೊಂಥರ ಆಸೆ ಇತ್ತು. ಕರೆಕ್ಟ್. ಇಲ್ಲ ಮಾಡ್ಬೇಕು. ಶಾಸ್ತ್ರಿ ನಡಿವಾಗ ಅಣಜಿ ನಾಗರಾಜ್ ಸರ್ ಪ್ರೊಡ್ಯೂಸರ್ ತೊಡೆ ಮೇಲೆ ಕೂಡ್ಸ್ಕೊಂಡು ನಾವು ಡಬ್ಬಿಂಗ್ ತೋರಿಸ್ತಿದ್ರು ಹೆಂಗೆ ಅಂತ ಅಂದ್ಬಿಟ್ಟು. ಅದೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದು ಒಂದು ಆಸೆ. ಆಮೇಲೆ ಅವ್ರದ್ದು ಮಾರ್ಗ ಈ ತರ ನಡೆದ್ರೆ ಆಗತ್ತೆ, ಯೋಗ್ಯತೆ ಇದ್ರೆ ಮಾಡ್ಬೋದು, ಇಲ್ಲ ಅಂತಂದ್ರೆ ಕಂಪನಿ. ಕರೆಕ್ಟ್. ನಿಮಗೆ ಈ ಸಿನಿಮಾದಲ್ಲಿ ರಿಮೇಕ್ ಸಾಂಗ್ ಬಂಗಾರಿ, ಆ ಸಾಂಗ್ ನ ರಿಮಿಕ್ಸ್ ಮಾಡೋದು ಕೇಳಿದ ತಕ್ಷಣ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಗೆ ಅನಿಸ್ತು ಆ ಸಾಂಗ್ ಕೇಳಿದ ತಕ್ಷಣ? ಸರ್ ನನಗೆ ಅದು ಸೆಲೆಬ್ರೇಷನ್ ಸರ್. ನಾನು ಹೇಳೋದಲ್ಲ, ಒಬ್ಬ ಫ್ಯಾನ್ಗೆ ಅದು ಸೆಲೆಬ್ರೇಷನ್, ಅದು ಫ್ಯಾನ್ ಮೂವ್ಮೆಂಟ್. ಅದು ಅದನ್ನು ಅವರೇ ಐಡಿಯಾ ಕೊಟ್ಟು ನಾವು ಕಿತ್ತಾಡ್ತಾ ಇದ್ವಿ, ಹೊಡೆದಾಡ್ತಾ ಇದ್ವಿ, ಯಾವ ಸಾಂಗು ಏನ್ ಮಾಡೋದು. ಬಟ್ ವಿ ಹ್ಯಾಡ್ ಫಿಕ್ಸ್ಡ್ ದರ್ಶನ್ ಸರ್ ಸಾಂಗ್ ಅಂತ ನಾವು ಇಬ್ರು R&D ಮಾಡ್ತಾ ಇದ್ವಿ. ಇವರೇ ಚೈಲ್ಡ್ಗಳ ಬನ್ನಿಲಿ ಅಂತ. ಅಲ್ಲ, ಅವ್ರ ಕಾನ್ಫಿಡೆನ್ಸ್ ನೋಡ್ಬೇಕಾಗಿತ್ತು. ಅವ್ರು ಅವತ್ ಕರೆದಾಗ ನನಗ್ ಬೇಕಾಗಿ ಸಾಂಗ್ ಸಜೆಸ್ಟ್ ಮಾಡಿದವ್ರೆ ಅಪ್ಪಾಜಿ. ನಾವಿಬ್ರು ದರ್ಶನ್ ಸರ್ ಇವ್ರು ನೋಡ್ ಇವ್ರು ಮನ್ಸಲ್ಲಿ ಮಾಡಿ ಏನಂದ್ರು, ಅವ್ರಿಗೆ ಅವ್ರದ್ದು ಒಂದು ಬುದ್ಧಿ ಇದೆ ಸರ್. ಅವ್ರಿಗೆ ಆನ್ಸರ್ ಗೊತ್ತಿದೆ ಸರ್. ಆದ್ರೂ ನಮ್ನ ಎಲ್ಲಾರನು ಬಿಡ್ತಾರೆ, ಹೋಗೋಣ ಆನ್ಸರ್ ಹುಡ್ಕೊಂಡ್ ಬಂದ್ರು ಅಂತ. ನಾವು ಹರಾನ್ ಗಟ್ಲೆ ಎಲ್ಲಾ ಸುರಿದು ಪರ್ದು ಆನ್ಸರ್ ಹುಡ್ಕೊಂಡ್ ಬರ್ತೀವಿ, ಆನ್ಸರ್ ಸಿಕ್ಕಿರಲ್ಲ. ಬಾಯ್ ಇದೆ ತಾನೆ ಅಂತ ಅವಾಗ ಚೆಕ್ಮೇಟ್ ಇಡ್ತಾರೆ. ನಾವು ಎಲ್ಲಾ ಕೇಳ್ತಿದೀನಿ. ಇವಾಗ ಬೇರೆ ಕಂಪನಿಗೆ ನಾವು ಹೋಗಿ ಪರ್ಮಿಷನ್ ಕೇಳ್ಬೇಕು. ಆಮೇಲೆ ನಮ್ಗೆ ಇವತ್ತು ಗಾಡ್ಸ್ ಗ್ರೇಸ್ ಅವ್ರಿಗೆ ಎಲ್ಲಾರ ಹತ್ರನು ಇವಾಗ ಏನೋ ಈ ಸ್ಟಾರ್ ವಾರು ಅದೆಲ್ಲ ಇದೆಯಲ್ಲ ಸರ್, ಇದು ನಮ್ಮ ಆಡಿಯೋ ಇಂಡಸ್ಟ್ರಿ ಇಲ್ಲ. ಅವ್ರು ಯಾರಿಗ ಒಂದು ಫೋನ್ ಮಾಡಿದ್ರು ಮಾಡಿ ಅಪ್ಪಾಜಿ ನೀವು ತಾನೆ, ಆತರ ಅವ್ರು ಎಲ್ಲಾರ ಹತ್ರನು ಚೆನ್ನಾಗಿರೋದು. ದೇರ್ ಇಸ್ ನೋ ಈಗೋ ಬಿಟ್ವೀನ್. ನಮ್ದು ಅಗೋರಿ ಸಾಂಗ್ಗೆ ಲರಿ ಇವ್ರ ಸರ್ ಬಂದಿದ್ರು, ಮನೋಹರ್ ಸರ್ ಕೇಳಿ ನಾವು ಸಾಂಗ್ ಲಾಂಚ್ ಮಾಡಿಸಿದ್ದು. ಸೊ ದೇರ್ ಇಸ್ ನೋ ಆಡಿಯೋ ಇರೋದು ಅಶ್ವಿನಿಲಿ, ಬಟ್ ಮನೋಹರ್ ಸರೇ ಬಂದು ಲಾಂಚ್ ಮಾಡಿದ್ದು. ಸೊ ಆತರ ಆನಂದಿಂದ ಸಪೋರ್ಟ್ ಬಂತು. ನೀವು ಕಂಟೆಂಟ್ ಹುಡುಕ್ತಾ ಇದ್ವಿ, ಯಾವ್ದು ಎಲ್ಲಾ ಚಾನಲ್ ಇಂದ ಹುಡುಕ್ತಾ ಇದ್ವಿ, ಬೇಕು. ಬಟ್ ಆ ಬೀಟ್ಗೆ ನಮ್ಗೆ ಡೈರೆಕ್ಟರ್ ಒಂದು ವ್ಯೂ ಇರುತ್ತಲ್ಲ, ಈ ತರ ಬೇಕು ಅನ್ನೋದು ನಮಗ್ ಸಿಗ್ತಾ ಇರ್ಲಿಲ್ಲ. ನಾವ್ ಇದನ್ನ ಮಿಸ್ ಮಾಡ್ಬಿಟ್ಟಿದೀವಿ. ಅವ್ರು ಒಂದ್ ವಾರ ಸರ್ ನಮ್ ಆಡ್ಸಿರೋದು ಆನ್ಸರ್ ಗೊತ್ತಿದ್ದು, ಆಮೇಲೆ ಕರ್ಕೊಂಡ್ ಬಂದ್ರಪ್ಪ ಇಲ್ಲಿ. ಅದು ಇಂಡೈರೆಕ್ಟ್ ಹೆಂಗಿತ್ತಂದ್ರೆ ಸರ್, ಚೈಲ್ಡ್ಗಳ ಬನ್ನಿ ಇಲ್ಲಿ ಅನ್ನಂಗಿತ್ತು. ಬನ್ನಿ ಅಂದ್ಬಿಟ್ಟು ಹಿಂಗ್ ಸಾಂಗ್ ಪ್ಲೇ ಮಾಡಿದ್ರು, ನಮ್ಗೆ ಇಬ್ರು ಮುಖ ನೋಡಿದ್ವಿ, ಯಾವಾಗಿಂದ ಹೋಗೋಣ ಶೂಟಿಂಗ್ ಅಂದ್ಬಿಟ್ಟು ಹಂಗೆ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ವಿ. ಅಪ್ಪಾಜಿ, ಈ ಸಿನಿಮಾದಲ್ಲಿ ಸಾಂಗ್ಗಳು ವಿಷಯ ತಗೊಂಡ್ರೆ ತುಂಬಾ ಚೆನ್ನಾಗಿವೆ. ನಿಮ್ ಪ್ರಕಾರ ಜೋಗಿ ಪ್ರೇಮ್ ಅವ್ರ ಕಡೆ ಆಡ್ಸಿದ್ರೆ ಒಂದ್ ಸಾಂಗ್ ಚೆನ್ನಾಗಿರ್ತ ಅಂತ ನಿಮ್ ಮೈಂಡ್ ರಿಕ್ವೈರ್ಮೆಂಟ್ ಇದ್ದಿದ್ರೆ ಖಂಡಿತ ಮಾಡಿರೋರು ಸರ್. ಅವ್ರು ಕೇಳಿದ್ರೆ ಹಾಡಿರೋರು ಅಂತ ಈ ಸಿಚುವೇಶನ್ ಇಲ್ಲ ನಮ್ಮಲ್ಲಿ. ರಿಕ್ವೈರ್ಮೆಂಟ್ ಇಲ್ಲ ಸಿನಿಮಾಕ್ಕೆ. ಒಂದು ಮೆಲೋಡಿ ಇತ್ತು, ಒಂದು ರ್ಯಾಶ್ ಇತ್ತು. ಓಕೆ, ಇದು ಬೇರೆ ತರ ಫಿಮೇಲ್ ಓರಿಯೆಂಟೆಡ್ ಸಾಂಗ್ ಇದು. ಅದಕ್ಕೋಸ್ಕರ ನನ್ಗೆ ಇಲ್ಲಾಂದ್ರೆ ಹಾಡಿರೋರು ಪಾಪ. ಅಪ್ಪಾಜಿ, ಆಗಿನ ಟೈಮಲ್ಲಿ ಪ್ರೇಮ್ ಅವ್ರನ್ನ ನೆನ್ಸ್ಕೊಳ್ಳೋದಾದ್ರೆ ಅದು ಶಿವಣ್ಣನ ಮೂಮೆಂಟ್ ಜೋಗಿ ಈಗ್ಲೂ ಕೂಡ ಸಿನಿಮಾ ರಿಲೀಸ್ ಮಾಡಿದ್ರು ಸಕ್ಕತ್ತಾಗಿ ಕೊಡುತ್ತೆ ಜೋಗಿ. ಆ ಮೂಮೆಂಟ್ ನೆನ್ಸ್ಕೊಳ್ಳೋದಾದ್ರೆ ಅಪ್ಪಾಜಿ, ಜೋಗಿ ಟೈಮ್ ದಟ್ ವಾಸ್ ಒನ್ ಆಫ್ ಇಟ್ಸ್ ಕೈಂಡ್ ಸರ್. ಆ ಟೈಮಲ್ಲಿ ವರ್ಕೇ ಬೇರೆ ತರ ಇತ್ತು ನಮ್ದು, ಪ್ರೇಮ್ದಾಗ್ಲಿ ಏನಾಗ್ಲಿ.
ಅವ್ರು ಬಿಟ್ಬಿಡೋರು, ಯಜಮಾನ್ರೆ ನೀವು ಮ್ಯೂಸಿಕ್ ನೋಡ್ಕೊಂಬಿಡಿ ನೀವು, ನಾನು ಹಣ ಹಿಂಗೆ ಅಂತಿದ್ದೆ. ಒಂದು ಸಾಂಗ್ಗೆ ಏನಾಯ್ತು ಅಂತಂದರೆ ಲಿರಿಕ್ ಪ್ರೇಮ್ ಬರೆಯೋರು, ಗುರು ಕಿರಣ ಇದಾಗಲ್ಲ ಅನ್ನೋರು, ಆ ಬೀಟಿಗಿಲ್ಲ ಅಂತ ಅಂದ್ಬಿಟ್ಟು, ನಾನು ಆಡ್ತಾ ಇದ್ದೀನಿ ಮಾಡಕ್ಕೆ ಕೇಳ್ಗುರು ಅಂತ ಅವ್ರು ಹೇಳೋರು. ಈ ಥರ ಕ್ಲಾಶಸ್ಸು ಅದೇನೇನೋ ಮಾಡಿ ರೆಡಿ ಮಾಡಿದ್ವಿ. ಆಮೇಲೆ ನಿಮ್ಮ ಸ್ಟುಡಿಯೋದಲ್ಲೇ ಯಾವಾಗಾರ ಬಂದು ಅಣ್ಣವರು ಹಾಡಾಡಿರೋದಿದೆಯಾ? ಜೋಗಿ ಸಿನಿಮಾಗೆ ಹಾಡಿದೆಯಲ್ಲ? ಇಲ್ಲ, ಸ್ಟುಡಿಯೋಗೆ ಬಂದಿದ್ರು, ಹಾಡೋಕ್ಕಾಗಿರಲಿಲ್ಲ, ಇದು ಸ್ಟುಡಿಯೋಗೆ ಬಂದು ಇದಕ್ಕೆ ತೋರಿಸಿ ಪೂಜೆ ಅವರೇ ತಾನೇ ಇದ್ದಿದ್ದು. ಗೊತ್ತಾಯ್ತು. ಅಲ್ಲಿ ನಮ್ಮ ಎದುರುಗಡೆನೇ ಸ್ಟುಡಿಯೋ ಇತ್ತು, ಸ್ಟುಡಿಯೋಗೆ ಬಂದು ತೋರಿಸಿ ಮಾಡಿ ಕರ್ಕೊಂಡೋಗಿ. ಈ ಸಿನಿಮಾ ಆಡಿಯನ್ಸ್ ನೋಡಿಲ್ಲ ಅಂದ್ರೆ ಒಂದು ಪಾಯಿಂಟ್ ಮಿಸ್ ಮಾಡ್ಕೋತಾರಂದ್ರೆ ಯಾವುದು? ಎಂಟರ್ಟೈನ್ಮೆಂಟ್. ಶೇಷ್ ಸರ್ ನೀವು ಹೇಳೋದು. ಸೀಟ್ ಎಡ್ಜ್ ಅಲ್ಲಿ ಬರೋಂಥ ಎಕ್ಸ್ಪೀರಿಯನ್ಸ್ ಸರ್. ಅಪ್ಪಾಜಿ ನೀವು ಹೇಳೋದು. ಇದು ಬೇರೆ ಎಕ್ಸ್ಪೀರಿಯನ್ಸ್ ಕಳ್ಕೊಂತಾರೆ ಅಷ್ಟೇ. ನಾರ್ಮಲ್ ಎಲ್ಲ ಕಡೆ ಸಿಗುತ್ತೆ, ಈ ಫಿಲ್ಮ್ ಅಲ್ಲಿ ಇರೋ ಎಕ್ಸ್ಪೀರಿಯನ್ಸ್ 100% ಸಿಕ್ಕಲ್ಲ. ಓಕೆ, ಇದೇ ಸಿನಿಮಾ ನಿಮ್ದು ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಿದೆ. ನಮ್ಮ ಆಡಿಯನ್ಸ್ಗೆ ಏನಂತ ಹೇಳಕ್ ಹೋಗ್ತೀರಾ? ಸರ್ ನಾನು ಆಗ್ಲೇ ಹೇಳ್ದಂಗೆ ಒಂದ್ಸತಿ ಟ್ರೈಲರ್ ನೋಡಿ, ಟ್ರೈಲರ್ ಇಷ್ಟ ಆದ್ರೆ ಮಾತ್ರ ಸಿನಿಮಾಗೆ ಬನ್ನಿ. ಮತ್ತೆ ಸಿನಿಮಾಗೆ ಬಂದ್ಮೇಲೆ ಸರ್, ನಾನು ಮೊನ್ನೆ ನಮ್ಮ ಇವೆಂಟ್ ಎಲ್ಲ ಓಪನ್ ಆಗಿ ನಾನು ನಂಬರ್ ಕೊಟ್ಟಿದ್ದೇನೆ, ಫೋನ್ ಮಾಡಿ ನಂಗೆ ಬೈಲಿ ಸರ್, ನಿನ್ನ ಡಬ್ಬ ನನ್ನ ಮಗನ ಇಂಟರ್ವ್ಯೂ ಕೂತ್ಕೊಂಡು ಹಂಗೆ ಹಿಂಗೆ ಅಂದೆ, ಏನಕ್ಕಿದ್ದ ಬಾಕಿಲ್ಲಪ್ಪ ನೀನು, ನಾನು ಕಂಡಿರೋದನ್ನೇ ನಾವು ಅವಾಗಿಂದ ನೋಡ್ಕೊಂಡ್ ಬಂದಿರೋದೇ ನೀನ್ ಮಾಡಿದ್ಯಾ ಅಂತ ಮೊಕ್ಕೋಗಿಲಿ ಸರ್. ಇಷ್ಟ ಆದ್ರೆ ಒಂದು ರಿಕ್ವೆಸ್ಟ್ ಸರ್ ಆಡಿಯನ್ಸ್ಗೆ, ಇನ್ನೊಬ್ರನ್ನ ಅವ್ರ ಜೊತೆಲಿ ಸಿನಿಮಾ ಕರ್ಕೊಂಡೋಗಿ ತೋರಿಸಿ. ಇಷ್ಟೇ ಸಿಂಪಲ್ ಸರ್. ನಾವು ಏನೇ ಮಾತಾಡಿದ್ರು ಫಿಲ್ಮ್ ರಿಲೀಸ್ ಆಗೋ ತನಕ ಮಾತಾಡ್ತೀವಿ, ರಿಲೀಸ್ ಆದ್ಮೇಲೆ ನಮ್ಮ ಕೈಲಿ ಇಲ್ಲ ಸರ್. ಅಲ್ಲಿ ತನಕ ನಾವು ಬಿಲ್ಡಪ್ಗಳು ಕೊಡ್ಬೋದು, 40 ವರ್ಷ ಮಾಡ್ಕೊಂಡೇ ಬಂದಿದ್ದೀವಿ, ಆ ಬಿಲ್ಡಪ್ಗಳಿಗೆ ಆಗಲ್ಲ ಅದೆಲ್ಲ. ಈಗ ಟಕ್ಕಂತ ಹೇಳ್ತಾರೆ ಇದು ಡಬ್ಬ ಅಂತ, ಕೇರೇ ಮಾಡಲ್ಲ ಜನ. ನಾನು ಹೇಳನಲ್ಲ, ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಅಂದ್ರೆ ಶುರು ಮಾಡ್ತಾರೆ ಟೈಪಿಂಗ್, ಓಕೆ ನೋ ಪ್ರಾಬ್ಲಮ್ ಅಂತಾರೆ, ಸ್ವಲ್ಪ ಚೆನ್ನಾಗಿದ್ರೆ ಪ್ಲೀಸ್ ಡೋಂಟ್ ಕಮ್ ದಿಸ್ ಸೈಡ್ ಅಂತಾರೆ. ನಾವು ಮೊನ್ನೆ ಮಾತಾಡಿದ್ವಿ ಸರ್, ಮೀಡಿಯಾಗೆ ಒಂದು ಶೋ ಕೊಡ್ಬೇಕು, ಅಲ್ಲಿವರೆಗೂ ನಾವು ಮಾತಾಡೋಣ, ಮೀಡಿಯಾ ಶೋ ಆದ್ಮೇಲೆ ನಾವು ಮಾತಾಡಬೇಡ, ಮೀಡಿಯಾ ಮತ್ತೆ ಜನ ಮಾತಾಡ್ಲಿ. ವಿ ಆರ್ ಪುಟಿಂಗ್ ಅ ಶೋ ವೆಲ್ ಬಿಫೋರ್ ಅಡ್ವಾನ್ಸ್ ಫಾರ್ ದ ಮೀಡಿಯಾ ಅಂಡ್ ಸೆಲೆಬ್ರಿಟಿ ಶೋಸ್ ಮಾಡ್ತಾ ಇದ್ದೀನಿ. ನೀವು ಹೇಳೋದು ಸರ್ ಸೇಮ್ ಸರ್, ನಾನು ಎಕ್ಸ್ಟ್ರಾ ಏನಿಲ್ಲ, ಏನು ಹೇಳೋದು ಸೇಮ್. ಓಕೆ, ನೋಡಲ್ಲ, ಫೆಬ್ರವರಿ 6ನೇ ತಾರೀಕು ಗಾರ್ಗಾ ಸಿನಿಮಾ ಅಂತ ರಿಲೀಸ್ ಆಗ್ತಿದೆ. ತುಂಬಾ ಚೆನ್ನಾಗಿದೆ, ಕಂಟೆಂಟ್ ಓರಿಯೆಂಟೆಡ್ ಮೇಲೆ ತುಂಬಾನೇ ಒತ್ತು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಶಶಿ ಸರ್. ಹಾಗೂ ಈ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.